ಎಲ್ಲರೂ ನಿಂತ್ಕೊಳ್ಳೋಣ. ಕೀರ್ತನೆಗಳು 147ನೇ ಕೀರ್ತನೆಯ ಇದನ್ನ ಓದುವರಾಗಿದ್ದೇವೆ. Psalms 147. We want to read today this Psalms responsively till the 19th verse. 19ನೇ ವಚನವರೆಗೂ ನಾವು ಉತ್ತರ ಪತ್ರದಲ್ಲಿ ಓದಿಕೊಳ್ಳೋಣ. 20ನೇ ವಚನ ಒಟ್ಟಾಗಿ ಓದಿಕೊಳ್ಳೋಣ. Psalms 147. ಮೊದಲನೇ ವಚನ ಸಹೋದರಿಯರು ಓದಬೇಕಾದ್ರೆ, ಎರಡನೇ ವಚನ ಸಹೋದರರು ಓದಬೇಕು. ಕೊನೆಯದಾಗಿ ನಾವೆಲ್ಲರೂ ಒಟ್ಟಾಗಿ ಓದುವರಾಗಿದ್ದೇವೆ. First verse I want to sisters to read, the second verse the brothers, the same way till 19 we are going to read responsively. 20th verse we are going to read together. First verse 147 Psalms. ಯಾಹುವಿಗೆ ಸ್ತೋತ್ರ, ನಮ್ಮ ದೇವರನ್ನು ಸ್ತುತಿಸುವುದು ಒಳ್ಳೆಯ ಸಂತೋಷಕರವಾಗಿದೆ, ಆತನನ್ನು ಕೀರ್ತಿಸುವುದು ಅರ್ಥವಾಗಿದೆ. ಯೆಹೋವನು ಯೆರೂಸಲೇಮನ್ನು ಕಟ್ಟಿಸುತ್ತಿದ್ದಾನೆ, ಚದುರಿಹೋಗಿದ್ದ ಇಸ್ರಾಯೇಲರನ್ನು ಕೂಡಿಸುತ್ತಿದ್ದಾನೆ. ಆತನು ನಕ್ಷತ್ರಗಳ ಸಂಖ್ಯೆಯನ್ನು ಗೊತ್ತು ಮಾಡಿ ಪ್ರತಿಯೊಂದಕ್ಕೆ ಹೆಸರಿದ್ದಾನೆ. ಯೆಹೋವನು ದೀನರಿಗೆ ಆಧಾರ ಮಾಡುತ್ತಾನೆ, ದುಷ್ಟರನ್ನು ನೆಲಕ್ಕೆ ಎಬ್ಬಿಸುತ್ತಾನೆ. ಆತನು ಆಕಾಶದಲ್ಲಿ ಮೋಡಗಳನ್ನು ಕಳುಹಿಸುತ್ತಾನೆ, ಭೂಮಿಗೋಸ್ಕರ ಮಳೆಯನ್ನು ಸಿದ್ಧ ಮಾಡುತ್ತಾನೆ, ಬೆಟ್ಟಗಳಲ್ಲಿ ಹುಲ್ಲನ್ನು ಬೆಳೆಸುತ್ತಾನೆ. ಕುದುರೆಯ ಶಕ್ತಿಗೆ ಆನಂದಿಸುವುದಿಲ್ಲ, ಆಡುವ ತೊಡೆಯ ಬಲವನ್ನು ಮೆಚ್ಚುವುದಿಲ್ಲ. ಯೆರೂಸಲೇಮೇ ಯೆಹೋವನನ್ನು ಕೀರ್ತಿಸು, ಚೀಯೋನೇ ನಿನ್ನ ದೇವರನ್ನು ಸ್ತುತಿಸು. ಆತನು ನಿನ್ನ ಪ್ರಾಂತ್ಯದೊಳಗೆ ಸಹೋದರರನ್ನು ಮಾಡುತ್ತಾನೆ, ಶ್ರೇಷ್ಠವಾದ ಆಲೋಚನೆಯಿಂದ ನಿನ್ನನ್ನು ತೃಪ್ತಿಗೊಳಿಸುತ್ತಾನೆ. ಭೂಮಿಯನ್ನು ಯೆಹೋವನು ಬಿಡಿಸುತ್ತಾನೆ, ಮನೆಯನ್ನು ಬೂದಿಯಂತೆ ಅಡಗುತ್ತಾನೆ. ಆತನ ಅಪ್ಪಣೆಗಳು ಕರಗುತ್ತವೆ, ತನ್ನ ಕಾರ್ಯಗಳು ಸೂಕ್ಷ್ಮವಾದರೂ ನೀರು ಹರಿಯುತ್ತದೆ. 20ನೇ ವಚನ ಒಟ್ಟಾಗಿ ಓದಿಕೊಳ್ಳೋಣ. ಹೌದು ಪ್ರಿಯರೇ, ನಮ್ಮ ದೇವರು ನಮ್ಮ ಮಕ್ಕಳನ್ನು ಆಶೀರ್ವದಿಸೋಣಾಗಿದ್ದಾನೆ. ಆಮೆನ್. ನಾವು ಮಾತ್ರ ಆಶೀರ್ವದಿಸಲ್ಪಡೋದಿಲ್ಲ, ನಮ್ಮ ಸಂತತಿಯೇ ನಮ್ಮ ಮಕ್ಕಳನ್ನ ಆಶೀರ್ವದಿಸುವಂತ ದೇವರನ್ನ ಆರಾಧನೆ ಮಾಡ್ತಾ ಇದ್ದೇವೆ, ನಾವು ಸೇರಿಸುವವರಾಗಿದ್ದೇವೆ. ಜಸ್ಟ್ ಥಿಂಕ್, ಅನೇಕರು ಈ ಲೋಕದಲ್ಲಿ ನಾನಾದ ನಂತರ ನನ್ನ ಮಕ್ಕಳಿಗೆ ಏನ್ ಗತಿ ಏಸಪ್ಪ ದೇವರೇ ಅಂತ ಕೇಳ್ತಾರೆ. ನಮ್ಮನ್ನಾದ್ರೂ ದೇವರು ಭರವಸೆ ನಿಂತಿದ್ದಾನೆ, ದೇವರು ನಮ್ಮ ಸಂತತಿಯು ಸಹ ಆಶೀರ್ವದಿಸ್ತಾನೆ. ನಾವು ಏನೇ ಆದ್ರೂ ಪರವಾಗಿಲ್ಲ, ನಾವು ಈ ಲೋಕ ಬಿಟ್ಟು ಹೋದ ಮೇಲೂ ನಾವು ಯೋಚನೆ ಮಾಡಬೇಡ, ಆತನು ನಮ್ಮ ಮಕ್ಕಳನ್ನ ಕಾಯುವ ಆತನಾಗಿದ್ದಾನೆ. ಅಂತ ಒಂದು ದೊಡ್ಡ ದೇವರನ್ನ ನಾವು ಸ್ತೋತ್ರ ಮಾಡುವವರಾಗಿದ್ದೇವೆ. ಆತನ ಸನ್ನಿಧಾನದಲ್ಲಿ ಬಂದಿದ್ದೇವೆ. ನಾವೆಲ್ಲರೂ ನಮ್ಮನ್ನು ಒಪ್ಪಿಸಿಕೊಳ್ಳೋಣ. ಜಸ್ಟ್ ಗಿವ್ ಯರ್ ಹಾರ್ಟ್ಸ್ ಟು ಹಿಮ್. ನಿಮ್ಮ ಯೋಚನೆಗಳನ್ನ ಆತನಿಗೆ ಕೊಡಿ ಪ್ರಿಯರೇ. ದೇವವಾಕ್ಯ ಹೇಳ್ತಾರೆ, ಪರಿಶುದ್ಧಾತ್ಮ ನಮ್ಮ ಆಲೋಚನೆಗಳನ್ನ ಆತನು ನಿಗ್ರಹಿಸುವಂತ ದೇವನಾಗಿದ್ದಾನೆ, ಆತನು ನಮ್ಮನ್ನು ಆಳ್ವಿಕೆ ಮಾಡುವಂತ ದೇವನಾಗಿದ್ದಾನೆ. ನಾವು ಆತನ ಸನ್ನಿಧಾನಕ್ಕೆ ಬಂದಿದ್ದೇವೆ, ಪೂರ್ಣವಾಗಿ ನಮ್ಮನ್ನೇ ಕೊಡಬೇಕೆಂದು ದೇವರು ಇಷ್ಟಪಡುತ್ತಾನೆ ಪ್ರಿಯರೇ. ಏನು ಪ್ರತಿಯೊಂದು ಭಾನುವಾರದಲ್ಲಿ ನಾವು ಮಾಡುವಂತ ಆರಾಧನೆಗೆ ಬಂದಿದ್ದೇವೆ ಅಂತಲ್ಲ ಪ್ರಿಯರೇ. ಪ್ರತಿಯೊಂದು ಭಾನುವಾರ ವಿಶೇಷವಾದಂತ ಒಂದು ಪುನರುತ್ಥಾನ ದಿನವಾಗಿದೆ. ಆ ಒಂದು ವಿಶೇಷವಾದ ದಿನದಲ್ಲಿ ದೇವರು ನಮ್ಮನ್ನು ವಿಶೇಷವಾಗಿ ಆಶೀರ್ವದಿಸುವುದಕ್ಕಾಗಿ ಅದರ ಸನ್ನಿಧಾನ ಕರ್ಕೊಂಡು ಬರುತ್ತಾನಲ್ಲ. ಈ ದಿನವೂ ಸಹ ದೇವರು ನಮ್ಮನ್ನ ವಿಶೇಷವಾಗಿ ಆತನ ಒಂದು ಆರಾಧನೆಯಲ್ಲಿ, ಆತನ ವಾಕ್ಯ ಭಾಗದಲ್ಲಿ ದೇವರು ನಮ್ಮನ್ನು ಆಶೀರ್ವದಿಸಬೇಕೆ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ ಪ್ರಿಯರೇ. ಹಲ್ಲೆಲೂಯಾ. ಸ್ತೋತ್ರಪ್ಪ. ಸ್ತುತಿಗಳ ಮಧ್ಯದಲ್ಲಿ ವಾಸ ಮಾಡೋಣ ಪರಲೋಕ ತಂದೆ. ಯೇಸಪ್ಪ ನಿನಗೆ ಸ್ತೋತ್ರ ಉಂಟಾಗಲಿ ಕರ್ತಾನೆ. ಅಪ್ಪ, ನಮ್ಮನ್ನು ಕಾಯುವಂತ ದೇವನಿನಾಗಿದ್ದಿ ರಾಜ. ನಮ್ಮನ್ನು ಕರ್ತನೆ ಇಷ್ಟುವರೆಗೂ ಕರ್ತನೆ ಅದ್ಭುತವಾಗಿ ನಡೆಸಿಕೊಂಡು ಬರುತ್ತಾ ಇದೆ, ಅದಕ್ಕಾಗಿ ಸ್ತೋತ್ರ. ವಿಶೇಷವಾಗಿ ಆರಾಧನೆಗೆ ಒಪ್ಪಿಸಿಕೊಡುತ್ತೇನಪ್ಪ ಯೇಸಪ್ಪ. ನಾವು ಸನ್ನಿಧಾನಕ್ಕೆ ಬಂದಿದ್ದೇವೆ, ನಿನ್ನ ಪ್ರಸನ್ನತೆ ಕರ್ತನೆ ಬಯಸುವರಾಗಿ ಬಂದಿದ್ದೇವಪ್ಪ. ನಿನ್ನ ಒಂದು ಕರ್ತನೆ ಅಪ್ಪ ಪ್ರಸನ್ನತೆಯಲ್ಲಿ ಕರ್ತನೆ ಕೇಳಿಕೊಂಡು ಬಂದಿದ್ದೇವೆ ರಾಜ. ನೀನು ನಮ್ಮನ್ನು ತುಂಬಿಸಿಕೊಡಬೇಕೆ ನಾವು ಬೇಡುತ್ತೇವೆ ಅಪ್ಪ. ನಮ್ಮಿಂದ ಏನೂ ಸಾಧ್ಯವಿಲ್ಲ ಕರ್ತ.
ಎಲ್ಲವೂ ನಿನ್ನಿಂದಲೇ ಎಂದು ಕರ್ತನೆ ನಮ್ಮನ್ನೇ ನಾವು ಬಡಿದು ಮಾಡಿಕೊಂಡು ನಿನಗೆ ಒಪ್ಪಿಸಿಕೊಡುತ್ತೇವೆ. ಅಪ್ಪ, ನಮ್ಮನ್ನು ತುಂಬಿಸಿಕೊಡು, ಬಲಪಡಿಸು, ಬೇಕಾಗಿರುವಂತ ನಿನ್ನ ಪರಲೋಕ ಜ್ಞಾನ ಕೊಡು ಕರ್ತ. ರಾಜ, ಈ ಲೋಕದಲ್ಲಿ ಜೀವಿಸಬೇಕಾದಂತ ನಿನ್ನ ಕೃಪೆಯನ್ನು ಕೊಟ್ಟು ನಡೆಸು ಅಪ್ಪ. ಯಾರಾಧನೆ ಪ್ರತಿಯೊಂದು ಭಾಗದಲ್ಲಿಯೂ ನಿನ್ನ ಹಸ್ತ ಇರಬೇಕೆಂದು ಅಪ್ಪ, ನಮ್ಮನ್ನು ನಡೆಸಿಕೊಡಬೇಕೆಂದು ಎಲ್ಲ ತಗ್ಗಿಸಿ ನೀವು ಒಪ್ಪಿಸಿಕೊಡುತ್ತ ಯೇಸು ಕ್ರಿಸ್ತನ ದಿವ್ಯ ನಾಮದಲ್ಲಿ ಪ್ರಾರ್ಥಿಸುತ್ತೇನೆ, ಒಳ್ಳೆಯಬಿದ್ದೇನೆ. ನಾವೆಲ್ಲರೂ ಕುಳಿತುಕೊಂಡವರಾಗಿ ದೇವರನ್ನ ಹಾಡಿ ಸ್ತುತಿಸೋಣ. ದೇವರ ವಾಕ್ಯ ಹೀಗೆ ಹೇಳುತ್ತದೆ, ಕೃತಜ್ಞತಾ ಸ್ತುತಿಯೊಡನೆ ಆತನ ಮಂದಿರ ದ್ವಾರಗಳಿಗೂ ಕೀರ್ತನೆಯೊಡನೆ ಆತನ ಅಂಗಳಗಳಿಗೂ ಬನ್ನಿರಿ. ಯೆಹೋವನ ನಾಮವನ್ನು ಕೊಂಡಾಡಿರಿ, ಆತನ ಉಪಕಾರವನ್ನು ಸ್ಮರಿಸಿರಿ. ಆತನ ಒಳ್ಳೆಯವನಾಗಿದ್ದಾನೆ, ಆತನ ಕೃಪೆಯು ಯುಗಾಂತರಗಳಿಗೂ ಆತನ ಸತ್ಯತೆಯು ತಲಾಂತರಗಳಿಗೂ ಇರುವುದೆಂಬುದಾಗಿ. ಕೆಲವೊಂದು ಕ್ಷಣ ಕಳೆದ ತಿಂಗಳೆಲ್ಲ ದೇವರು ನಾವು ನಡೆಸಿಕೊಂಡು ಬಂದಂತಹ ರೀತಿಯನ್ನು ನೆನಪಿಸಿ ನೋಡೋಣ. ಈ ತಿಂಗಳಿನ ಕೊನೆಯ ದಿನದಲ್ಲಿ ನಾವು ಇಲ್ಲಿ ಆತನ ಸನ್ನಿಧಿಯಲ್ಲಿ ಸೇರಿ ಬಂದು ಆತನನ್ನು ಆರಾಧಿಸುವ ಹಾಗೆ ಆತನು ಮಾಡಿದ ಎಲ್ಲ ಉಪಕಾರಗಳನ್ನು ನಾವು ನಡೆಸಿಕೊಂಡು ನೋಡೋಣ. ಸ್ತೋತ್ರ ರಾಜನೇ, ಸ್ತೋತ್ರ ರಾಜನೇ, ಸ್ತೋತ್ರ ರಾಜನೇ. ನಿನ್ನ ಕೃಪೆಯಿಂದಲೇ ಜೀವಿಸುತ್ತೇವೆ, ನಿನ್ನ ವರದಿಂದಲೇ ಮುಂದೆ
ಸ್ವರೂಪದ
ಸನ್ನಿಧಿಯಲ್ಲಿ ನಮಗೆ ಸಂತೋಷವು, ಸಮಾಧಾನವು, ಸೆರೆಯಲ್ಲಿರುವವರಿಗೆ ಸ್ವಾತಂತ್ರ್ಯವು, ಬಿಡುಗಡೆಯಾಗಿದೆ. ಆತನ ಸನ್ನಿಧಿಯಲ್ಲಿ ಹಾಗೆ ನಾವು ಸಂತೋಷವುಳ್ಳವರಾಗಿ ಆತನ ಹಾಡಿ ಸ್ತುತಿಸುವ ಹಾಗೆ ಇವತ್ತು ತೆಲುಗು ಹಾಡನ್ನು ನಾವು ಹಾಡಿಕೊಳ್ಳೋಣ. Santo,
ಆಮೆನ್ ಆಮೆನ್. ನಮ್ಮ ಸತ್ಯವೇದಗಾರನ ಕೊಲೆಸರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ ತಿಳಿಸ್ಕೊಂಡು ಹಾಕಿದ್ದೇನೆ. ಪ್ಲೀಸ್ ಟೇಕ್ ಯುವರ್ ಬೈಬಲ್ಸ್ ಟು ಕೊಲೇಷಿಯನ್ಸ್ ಚಾಪ್ಟರ್ 2 verses 9 and 10. 9 ಮತ್ತು 10ನೇ ವಚನ ಒಟ್ಟಾಗಿ ಓದಿಕೊಳ್ಳೋಣ. We are going to read together Colossians chapter 2 verse 9 and 10. 9 ಮತ್ತು 10 ಎಲ್ಲರೂ ಸತ್ಯ ತಿಳ್ಕೊಳ್ಳಿ. ಎಲ್ಲರೂ ಒಟ್ಟಾಗಿ ಕೊಲೆಸರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯದಲ್ಲಿ 9 ಮತ್ತು 10ನೇ ವಚನ ಓದಿಕೊಳ್ಳೋಣ. ಕ್ರಿಸ್ತನಲ್ಲಿಯೇ ದೇವರ ನಾವು ಆತ ಇದ್ದುಕೊಂಡು ಏನಾಗಿದ್ದೇವೆ ಅಂದ್ರೆ ಪರಿಪೂರ್ಣತೆ ಹೊಂದಿದವರಾಗಿದ್ದೇವೆ. ವಿ ಆರ್ ಪರ್ಫೆಕ್ಟ್ ಇನ್ ಕ್ರೈಸ್ಟ್ ಜೀಸಸ್. ಆಮೇಲೆ ನಾವೆಲ್ಲರೂ ಕೂತ್ಕೊಂಡವರಾಗಿ ಸಂದೇಶಬೇಕಾದ್ರೆ ಕಾಣ್ತಿದ್ದೇವೆ. ಸಮಯ ಕಾಣ್ತಿದ್ದೇವೆ. ನಮ್ಮನ್ನು ಅದ್ಭುತವಾಗಿ ವಿಚಿತ್ರವಾಗಿ ಸೃಷ್ಟಿ ಮಾಡುವಂತಹ ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲ ನಾವು ಸ್ವಾಗತ ಮಾಡುವವರಾಗಿದ್ದೇವೆ. ಈ ಒಂದು ಸಮಯದಲ್ಲಿ ಈ ವಾರದಲ್ಲಿ ಜನ್ಮ ಆಚರಿಸ್ಕೊಂತವರು ಮದುವೆ ಆಚರಿಸ್ಕೊತಿರುವುದಾದ್ರೆ ದಯವಿಟ್ಟು ಎತ್ತಿಟ್ಕೊಳ್ಳಿ. ನಾನು ನಿಮಗೋಸ್ಕರವಾಗಿ ಪ್ರಾರ್ಥನೆ ಮಾಡ್ತೇನೆ. ಒಬ್ಬರೇ ಒಬ್ರು ಹೊಸದಾಗಿ ನಮ್ಮ ಒಂದು ದಿವ್ಯಜ್ಯೋತಿ ಕುಟುಂಬಕ್ಕೆ ಸೇರಿರುವಂತವರು
ಎಲೆನಾಗೋಸ್ಕರವಾಗಿ ನಾವು ಪ್ರಾರ್ಥನೆ ಮಾಡ್ಕೊಳ್ಳೋಣ. ಎಲ್ಲರೂ ಕಣ್ಣು ಮುಚ್ಚಿಕೊಂಡವರಾಗಿ. ಪರಿಶುದ್ಧನೇ ಅಪ್ಪ ಪಿತನೇ, ಒಂದು ಸಮಯಕ್ಕಾಗಿ ನಿಮಗೆ ಸ್ತೋತ್ರ ಉಂಟಾಗಲಿ. ಅಪ್ಪ, ನೀನು ಎಷ್ಟು ಒಳ್ಳೆಯವನಾಗಿದೆ. ನಮ್ಮ ಜೀವಿತಗಳಿಗೆ ಕರ್ತನೆ ನೀನು ಇದ್ದುಕೊಂಡು ಕರ್ತನೆ ಮಾಡಿದಂತ ಅನೇಕ ಉಪಕಾರಗಳನ್ನ ಕರ್ತನೆ ನಾವು ನಿನಗೆ ಕರ್ತನೆ ಕೃತಜ್ಞತೆ ಸಲ್ಲಿಸುವವರಾಗಿದ್ದೇವೆ. ವಿಶೇಷವಾದ ಸಮಯದಲ್ಲಿ ನಿನ್ನ ಮಗನಾದ ಎಲೆಯಾಡಿನ ಒಪ್ಪಿಸಿಕೊಡುತ್ತೇನಪ್ಪ. ಅಪ್ಪ, ಮಗನ ಈ ಲೋಕಕ್ಕೆ ಬರಬೇಕೆಂದು ಮೊದಲೇ ಇಚ್ಛಿಸಿಕೊಂಡಿದ್ದಿ. ತಾಯ್ದಾಯದಂತ ಕರ್ತನೆ ರೇಚಲ್ ಫ್ಯಾಬಿಯಾಗಿ ಒಪ್ಪಿಸಿಕೊಡುತ್ತೇನೆ. ಆ ಒಂದು ಕುಟುಂಬವನ್ನು ಆಶೀರ್ವದಿಸು. ಮಗುವಿಗೆ ಬೇಕಾದ ಒಳ್ಳೆ ಆರೋಗ್ಯ ಕೊಡು. ಯೇಸಪ್ಪ, ಈ ಚಿಕ್ಕ ವಯಸ್ಸಿನಿಂದಲೇ ನಿನ್ನ ಮಗುವಾಗಿ ಬೆಳೆಸು ಕರ್ತ. ನಿನ್ನ ಹತ್ತದ ಆ ಕೋಟೆಯಲ್ಲಿ ಆ ಮಗುವನ್ನ ಸದಾ ಕಾಲ ಮುಚ್ಚಿ ಮರೆ ಮಾಡಿ ಯಾವ ಸೈತಾನ ಕ್ರಿಯೆಗಳಾಗಲಿ ಅಪ್ಪ ಈ ಲೋಕದ ಯಾವ ಕಾರ್ಯಗಳ ಮಗಳ ಮುಟ್ಟದಂತೆ ನಿನ್ನ ಮಗುವಾಗಿ ಕರ್ತನೆ ಬೆಳೆಸಬೇಕೆಂದು ನಾನು ಒಪ್ಪಿಸಿಕೊಳ್ಳುತ್ತೇನೆ. ಬೇಕಾದ ಕರ್ತನೆ ಪರಲೋಕ ಜ್ಞಾನ ಕೊಟ್ಟು ನಡೆಸು ರಾಜ. ಅದೇ ತರ ಕರ್ತನೆ ಅಪ್ಪ ಈ ಕರ್ತನೆ ವಾರದಲ್ಲಿ ಯಾರೆಲ್ಲ ಜನ್ಮದಿನ ಆಚರಿಸ್ಕೊಳ್ತಾರೋ ಮದುವೆ ಆಚರಿಸ್ಕೊಳ್ತಾರೋ ನಾವು ಮಧ್ಯದಲ್ಲಿ ಅವ್ರು ಬರಲಿಲ್ವೋ ಅವ್ರನ್ನ ಸಹ ನಿನಗೆ ಒಪ್ಪಿಸಿಕೊಡುತ್ತೇನಪ್ಪ. ನೀನು ಅವರನ್ನ ಆಶೀರ್ವದಿಸಿ ನಡೆಸಿಕೊಡು ಅಪ್ಪ. ಈ ಸಮಯದಲ್ಲಿ ಕರ್ತನೆ ಕೊಟ್ಟಿರುವಂತಹ ಕಾಣಿಕೆ ಮಗಳನ್ನ ದಶಭಾಗ ಪಾಸನೆ ಒಪ್ಪಿಸಿಕೊಡುತ್ತೇನೆ. ಅದೇ ನಿನ್ನ ಮಹಿಮೆಗೋಸ್ಕರವಾಗಿ ಉಪಯೋಗಿಸಲ್ಪಡುವಂತೆ ಅದೇ ರೀತಿ ಕೊಟ್ಟಿರುವಂತ ನಾವೆಲ್ಲ ನಿನ್ನ ಆಶೀರ್ವಾದ ಹೊಂದಿಕೊಳ್ಳುವಂತೆ ಯಾವ ಕೊರತೆ ಇಲ್ಲದೆ ಈ ಲೋಕದಲ್ಲಿ ಜೀವಿಸಬೇಕಂತ ನಿನ್ನ ಎಲ್ಲಾ ಕರ್ತನೆ ಹೌದು ರಾಜ ಆಶೀರ್ವಾದವನ್ನು ಹೊಂದಿಕೊಂಡು ನಾವು ನಿನಗಾಗಿ ಜೀವಿಸಬೇಕಂತ ಬಲವನ್ನು ಕೊಟ್ಟು ನಡೆಸಬೇಕೆಂದು ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥನೆ ಒಳ್ಳೆಯುತ್ತಾನೆ. ಹಾಲೆಲೂಯಾ. ಈಗ ನಮ್ಮ ಮಧ್ಯೆ ಟೈಟಸ್ ಅವರು ಮುಂದೆ ಬಂದು ಅನೌನ್ಸ್ಮೆಂಟ್ ಓದಿ ಕೇಳ್ಕೊಂತಾನೆ. ಈ ವಾರದ ಪ್ರಕಟಣೆಗಳು ನಾಳೆ ಸೋಮವಾರ, ಅದು ಜುಲೈ ತಿಂಗಳ ಮೊದಲನೇ ದಿನವಾಗಿರುವುದರಿಂದ ಬೆಳಗಿನ ಜಾವ 6 ಗಂಟೆಗೆ ಸಭೆಯಲ್ಲಿ ತಿಂಗಳ ಮೊದಲನೇ ದಿನದ ಒಂದು ಆರಾಧನೆ ಇರುತ್ತದೆ. ಸೊ ಈ ಒಂದು ಆರಾಧನೆಯಲ್ಲಿ ತಾವೆಲ್ಲರೂ ಪಾಲ್ಗೊಳ್ಬೇಕಾಗಿ ಕೇಳ್ಕೊಂತಾನೆ. ಮತ್ತು ಮಂಗಳವಾರ ಸಾಯಂಕಾಲ ಮನೆಗಳಲ್ಲಿ ಪ್ರಾರ್ಥನೆ ಇರುತ್ತದೆ. ಸೊ ಈ ಒಂದು ವಾರದಲ್ಲಿ ಯಾರ ಮನೆಯಲ್ಲಿ ಪ್ರಾರ್ಥನೆ ಬೇಕು ಎಂಬುದಾಗಿ ನೀವು ತಿಳಿಸುವುದಾದ್ರೆ ನಿಮ್ಮ ಮನೆಗೆ ಬಂದು ಪ್ರಾರ್ಥನೆ ಮಾಡುವಂತರಾಗಿದ್ದೇವೆ. ಬುಧವಾರ ಸಾಯಂಕಾಲ 6:00 ಸಭೆಯಲ್ಲಿ ಪ್ರಾರ್ಥನೆ ಇರುತ್ತದೆ. ಶುಕ್ರವಾರ ಸಾಯಂಕಾಲ 7 ಗಂಟೆಗೆ ಸಭೆಯಲ್ಲಿ ಬೈಬಲ್ ಸ್ಟಡಿ ಇರುತ್ತದೆ. ಮತ್ತು ಶನಿವಾರ ಸಾಯಂಕಾಲ ಹಾಡಿನ ಅಭ್ಯಾಸ ಇರುತ್ತದೆ. ಬರುವ ಭಾನುವಾರ ಅದು ಫಸ್ಟ್ ಸಂಡೇ ಆಗಿರೋದ್ರಿಂದ ಬೆಳಗಿನ ಜಾವ 8:00 ಆರಾಧನೆ ಇರುತ್ತದೆ ಮತ್ತು ಕರ್ತನ ಭೋಜನ ಸಹ ಇರುತ್ತದೆ. ಸೊ ಬರುವಂತ ಭಾನುವಾರ ಸಭೆಯಾದ ನಂತರ ಸಭಾಪಾಲನ ಸಮಿತಿ ಇರುತ್ತದೆ. ಸಭಾಪಾಲನ ಸಮಿತಿ ಎಲ್ಲ ಸದಸ್ಯರು ಅವತ್ತು ಕೂಡಿ ಬರಬೇಕಾಗಿ ಪ್ರೀತಿಯಿಂದ ಕೇಳ್ಕೊಳ್ತೀವಿ. ವಿಶೇಷವಾದ ಒಂದು ಅನೌನ್ಸ್ಮೆಂಟ್. ನಮ್ಮ ರಾಜು ಆಲಿಸ್ ಅವರ ಕುಟುಂಬದಿಂದ ಈ ದಿನ ಕೃತಜ್ಞತೆ ದೇವರಿಗೆ ಸಲ್ಲಿಸುವಂತ ಒಂದು ಪ್ರಯುಕ್ತ ನಮ್ಮ ಒಂದು ಸಭೆಗೆ ಊಟ ಆಗ್ತಾ ಇದ್ದಾರೆ. ಸಭೆ ಆದ ನಂತರ ಊಟ ಅಂತ ಹೇಳಕ್ಕಾಗಲ್ಲ, ಬ್ರೇಕ್ಫಾಸ್ಟ್ ಅನ್ಕೊಳ್ಳಿ, ಅದನ್ನ ನಾವು ತಗೋಬೇಕು ಅಂತ ಅವ್ರ ಪ್ರೀತಿಯಿಂದ ನಮ್ಮೆಲ್ಲರ ಕೇಳ್ಕೊಳ್ಳ. ದಯವಿಟ್ಟು ಯಾರು ಹೋಗ್ಬೇಡಿ, ಅವ್ರು ನಮ್ಮೆಲ್ಲರಿಗೋಸ್ಕರವಾಗಿ ಸಿದ್ಧ ಮಾಡಿದ್ದಾರೆ. ಮತ್ತೊಂದು ದುಃಖಕರವಾದಂತ ಒಂದು ಕಾರ್ಯ ಏನಂದ್ರೆ, ನಮ್ಮ ಪದ್ಮಮ್ಮ ಅವರ ಮೊಮ್ಮಗಳು ಭಾಗ್ಯ ಮತ್ತೆ ಅವರ ಗಂಡ ನವೀನ್ಗೆ ನಿನ್ನೆ ರಾತ್ರಿ 11:45 ಆಕ್ಸಿಡೆಂಟ್ ಆಗಿದೆ ನಮ್ಮ ಕಮ್ನಳ್ಳಿ ಮೇನ್ ರೋಡ್ ಅಲ್ಲಿ. ಭಾಗ್ಯ ಪರವಾಗಿಲ್ಲ, ಆದ್ರೆ ನವೀನ್ ತುಂಬಾ ಕ್ರಿಟಿಕಲ್ ಆಗಿದ್ದಾನೆ, ಚಿಕ್ಕ ವಯಸ್ಸು. ದಯವಿಟ್ಟು ಇವಾಗ ನಾವೆಲ್ಲರೂ ಒಂದೇ ಮನಸ್ಸಿಂದ ಆ ಮಗನ ಜೀವಕ್ಕೋಸ್ಕರವಾಗಿ ಪ್ರಾರ್ಥನೆ ಮಾಡ್ಕೊಳ್ಳೋಣ. ದೇವರು ತಾನೇ ಆ ಮಗನಿಗೆ ಜೀವ ಕೊಡಬೇಕು. ಯಾಕಂದ್ರೆ ICU ತುಂಬಾ ಕ್ರಿಟಿಕಲ್ ಆಗಿದ್ದಾರೆ ಅಂತ ನಾನು ಕೇಳ್ಪಟ್ಟೆ. ನಮ್ಮ ಮಂಜುಳಾ ಇದಾರಲ್ಲ, ಅವ್ರ ಮಗಳು ಭಾಗ್ಯ, ಅವ್ರ ಅಲಿಯ, ಅವ್ರನ್ನ ದೇವ್ರಿಗೆ ಒಪ್ಪಿಸ್ಕೊಟ್ಟು ನಾವೆಲ್ಲರೂ ಒಂದೇ ಮನಸ್ಸಿನ ದೇವರು ತಾನೇ ಆ ಮಗನಿಗೆ ಜೀವ ಕೊಟ್ಟು ಆ ಮಗನ ಸುರಕ್ಷಿತವಾಗಿ ನವೀನು ಭಾಗ್ಯ ಮನೆ ಬರ್ಬೇಕಂತ ನಾವೆಲ್ಲರೂ ಪ್ರಾರ್ಥನೆ ಮಾಡ್ಕೊಳ್ಳೋಣ. ನಮ್ಮ ಮಧ್ಯೆಲಿರುವಂತ ದೀನಾ ಮಗಳು ಇದಕ್ಕೋಸ್ಕರವಾಗಿ ಪ್ರಾರ್ಥನೆ ಮಾಡಿ ಹೇಳ್ಕೊಳ್ತೇನೆ. ಕರ್ತನೆ ಭೂಮಿ ಆಕಾಶಗಳನ್ನು ಉಂಟು ಮಾಡಿದಂತ ದೇವರೇ, ಒಂದು ಸಮಯದಲ್ಲಿ ಕರ್ತನೆ ನಮ್ಮ ಪ್ರಾರ್ಥನಾ ವಿಜ್ಞಾಪನೆಗಳನ್ನು ತೆಗೆದುಕೊಂಡು ನಾವು ನಿನ್ನ ಕರ್ತನೆ ಪಾದದಲ್ಲಿ ಬರುತ್ತೇವೆ ರಾಜ.
ಕರ್ತನೆ ದೇವಿ ನಮ್ಮ ಪ್ರಾರ್ಥನೆಯನ್ನು ಕೇಳು ರಾಜ. ಕರ್ತನೆ ಭಾಗ್ಯ ನವೀನನ್ನು ನಿನ್ನ ಕೈಯಲ್ಲಿ ಅರ್ಪಿಸುತ್ತೇವೆ ರಾಜ. ಕರ್ತನೆ ಅವರು ನಿನ್ನ ಮಕ್ಕಳಾಗಿದ್ದಾರಲ್ಲ ಕರ್ತನೆ, ನಿನ್ನ ಹೆಸರು ಅರಿತವರಾಗಿದ್ದಾರಲ್ಲ ಕರ್ತನೆ, ಅವರನ್ನು ನೀನು ಕಾಪಾಡಬೇಕೆಂದು ಬೇಡಿಕೊಳ್ಳುತ್ತೇವೆ ಕರ್ತನೆ. ಅದು ದೇವರೇ ಕರ್ತನೆ, ಅವರಿಬ್ಬರಿಗೂ ಕರ್ತನೆ ನೀನು ಒಳ್ಳೆಯ ಆರೋಗ್ಯವನ್ನು ಸಹ ಕರ್ತನೆ ಕೊಡು ಕರ್ತನೆ. ನವೀನ್ ಕರ್ತನೆ ಕ್ರಿಟಿಕಲ್ ಆಗಿರುವಾಗ ಕರ್ತನೆ ಅಲ್ಲಿ ಟ್ರೀಟ್ ಮಾಡುವ ಡಾಕ್ಟರ್ಸ್ಗೆ ಬೇಕಾದಂತ ಜ್ಞಾನವನ್ನು ಕರ್ತನೆ, ಅವರು ಯಾವ ಸಮಯದಲ್ಲಿ ಹೇಗೆ ಡಿಸಿಷನ್ ತಗೋಬೇಕೆಂದು ಬೇಕಂತ ಸಮಯವನ್ನು ಕರ್ತನೆ ಅವರಿಗೆ ಜ್ಞಾನ ಬಲ ಶಕ್ತಿಯನ್ನು ಕೊಟ್ಟು ನೀನು ಕರ್ತನೆ ನಡೆಸಿಕೊಡು. ಆ ಮಗನು ಕರ್ತನೆ ಆ ದೇವರ ಐಸಿಯಿಂದ ಅತಿ ಬೇಗನೆ ಬಂದು ಕರ್ತನೆ ಸಭೆಯಲ್ಲಿ ನಿನಗೆ ಸಾಕ್ಷಿಯಾಗಿ ನಿಲ್ಲುವ ಹಾಗೆ ಕರ್ತನೆ, ತನ್ನ ಹಳೆ ಮಾರ್ಗವನ್ನು ಬಿಟ್ಟು ಕರ್ತನೆ ಹೊಸ ಮಾರ್ಗದಲ್ಲಿ ಮಗನು ನಡೆಯುವ ಹಾಗೆ ಸಹಾಯ ಮಾಡು. ಭಾಗ್ಯವನ್ನು ಕರ್ತನೆ ನೀನು ಕೊಟ್ಟು ಕರ್ತನೆ ಇವರಿಬ್ಬರು ಗಂಡ ಹೆಂಡತಿಯರಾಗಿ ನಿನಗೆ ಸೇವೆ ಮಾಡುವ ಹಾಗೆ ಕರ್ತನೆ ಮುಂಬರುವ ದಿನಗಳಲ್ಲಿ ನೀನು ಅವರನ್ನು ಬಲಪಡಿಸಬೇಕೆಂದು ಬೇಡಿಕೊಳ್ಳುತ್ತೇವೆ ರಾಜ. ಅವರಿಗಿರುವ ಕರ್ತನೆ ಎಲ್ಲಾ ಕರ್ತನೆ ದೇವರ ಏಟುಗಳನ್ನು ನೀನು ಬಲ್ಲಂಸ ದೇವನಾಗಿದ್ದೆ ಕರ್ತನೆ. ಎಲ್ಲಾ ವೈದ್ಯರಿಗೂ ಮಹಾ ವೈದ್ಯರು ನೀನಾಗಿದ್ದೆ ಕರ್ತನೆ. ನಿನ್ನ ಒಂದು ಮಾತಿದ್ದ ಕರ್ತನೆ ನೀನು ಅವರನ್ನು ಗುಣಪಡಿಸಬೇಕೆಂದು ಬೇಡಿಕೊಳ್ಳುತ್ತೇವೆ. ಅಲ್ಲಿ ಕರ್ತನೆ ಅಡ್ಮಿಟ್ ಆಗಿರುವ ಮತ್ತೊಬ್ಬ ವ್ಯಕ್ತಿ ಆಕ್ಸಿಡೆಂಟ್ ಆಗಿರುವ ಅವರಿಗೋಸ್ಕರ ಸಹ ಬೇಡಿಕೊಳ್ಳುತ್ತೇವೆ ರಾಜ. ಈ 3 ಜನರು ಕರ್ತನೆ ಅತಿ ಬೇಗನೆ ಕರ್ತನೆ ಗುಣ ಹೊಂದುವ ಹಾಗೆ ಸಹಾಯ ಮಾಡು ಕರ್ತನೆ. ನಿನ್ನ ನಾಮವನ್ನು ಮಹಿಮೆ ಪಡಿಸುವ ಹಾಗೆ ಸಹಾಯ ಮಾಡು ರಾಜ. ಮತ್ತು ಕರ್ತನೆ ಅವರ ಕುಟುಂಬ ಭಯದಲ್ಲಿರುವ ಅವರ ಕುಟುಂಬದವರಿಗಾಗಿ ನಾವು ನಿನ್ನಲ್ಲಿ ಬೇಡಿಕೊಳ್ಳುತ್ತೇವೆ ರಾಜ. ಅವರು ಕರ್ತನೆ ನಿನ್ನ ಮೇಲೆ ಕರ್ತನೆ ದೃಷ್ಟಿಯನ್ನಿಟ್ಟು ಧೈರ್ಯವಾಗಿರುವ ಹಾಗೆ ಸಹಾಯ ಮಾಡು. ನಮಗೆ ನೀನೊಬ್ಬನೇ ಗತಿ ಅಲ್ಲವೇ ಕರ್ತನೆ, ನೀನಿಲ್ಲದಿದ್ದರೆ ನಾವು ಎಲ್ಲಿಗೆ ಹೋಗುತ್ತೇವೆ ರಾಜ. ಆ ಕುಟುಂಬದವರೆಲ್ಲರೂ ತಮ್ಮ ಭಾರವನ್ನು ತಮ್ಮ ಕರ್ತನೆ ದುಃಖವನ್ನು ನಿನ್ನ ಮೇಲೆ ಹಾಕಿ ಕರ್ತನೆ ನಿನ್ನಿಂದ ಸಿಗುವಂತ ಸಮಾಧಾನದಿಂದ ಅವರು ಧೈರ್ಯದಿಂದ ಇರುವ ಹಾಗೆ ಸಹಾಯ ಮಾಡು. ಅವರ ಮನಸ್ಸುಗಳನ್ನು ಸಂತೈಸು ಮತ್ತು ಅತಿಯಾಗಿ ಕರ್ತನೆ ನಿನ್ನ ಮೇಲೆ ಆತುಕೊಳ್ಳುವ ಹಾಗೆ ಅವರಿಗೆ ಶಕ್ತಿಯನ್ನು ಕೊಡು. ಮತ್ತು ದಾವರ್ತಿ ಕರ್ತನೆ ಆ ಒಂದು ಕರ್ತನೆ ಕುಟುಂಬವನ್ನು ನಿನ್ನ ಕೈಲಿ ಅರ್ಪಿಸ್ತೇವೆ. ನವೀನ ಭಾಗ್ಯವನ್ನು ಕರ್ತನೆ ನಿನ್ನ ಕೈಲಿ ಅರ್ಪಿಸ್ತೇವೆ. ನಿನ್ನ ದೂತರನ್ನು ಕಳುಹಿಸಿ ಅವರಿಗೆ ಬೇಕಾದಂತ ಗುಣವನ್ನು ಸಹಾಯವನ್ನು ನೀನು ಮಾಡಬೇಕೆಂದು ಅವರ ಸುತ್ತಲೂ ಕರ್ತನೆ ನಿನ್ನ ಪವಿತ್ರಾತ್ಮನನ್ನು ಪ್ರಸನ್ನತೆಯೆಂದು ಕರ್ತನೆ ಏನು ಕೆಟ್ಟದು ಆಗದ ಹಾಗೆ ಕರ್ತನೆ ನೀನೇ ಆ ಮಕ್ಕಳನ್ನು ಕಾದು ಕರ್ತನೆ ಕಂಪ್ಲೀಟ್ ರಿಕವರಿಯನ್ನು ಕೊಡಬೇಕೆಂದು ಯೇಸು ಕ್ರಿಸ್ತ ಹೆಸರಿನಲ್ಲಿ ಬೇಡಿಕೊಳ್ಳುತ್ತೇವೆ ತಂದೆ. ನೆನೆ ಸಾಯಂಕಾಲ ನಾವು ನೋಡಿದೆ ಇಲ್ಲಿ ಚರ್ಚಲ್ಲಿ ನಾವು ಔಟ್ರೀಚ್ಗೆ ಹೋಗಿದ್ವಿ. ನಾವು ಬಂದ್ಮೇಲೆ ಅವರಿಬ್ರು ನನ್ನ ಹತ್ರ ಬಂದು ಮಾತಾಡಿದ್ರು. ಲೈಫ್ ಇಸ್ ಸೋ ಅನ್ಸರ್ಟನ್ ಅಲ್ವಾ, ನಾವೇನ್ ಆಗುತ್ತೆ ಅಂತ ಹೇಳಕ್ಕಾಗಲ್ಲ. ಅವ್ರಿಬ್ರು ಹೇಳಿದ್ರು, ಆಂಟಿ ನಾಳೆ ನಾವು ಬರ್ತಾ ಇದೀವಿ ಆಂಟಿ ಸಭೆಗೆ. ನಾನು ಏನೇ ವಿಶೇಷ ಅಂದ್ರೆ ನಾನು ಬರ್ತಡೇ ಆಂಟಿ ಜುಲೈ 4 ನಾವು ಬರ್ತೀವಿ ಅಂತ ತುಂಬಾ ದಿವಸ ಆಯ್ತು ಸಭೆಗೆ ಬಂದು ಬನ್ನಿ ಅಂದ್ರೆ ಅವನು ನವೀನು ಆಂಟಿ ಯಾಕೆ ಆಂಟಿ ಕರ್ಕೊಂಡಿಲ್ಲ ನಮ್ಮ ಹುಡುಗಿನ ಅಂದ. ಈಗ ಔಟ್ರೀಚ್ಗೆ ಯಾಕೆ ಕರ್ಕೊಂಡು ಹೋಗ್ಬೇಕು, ನನ್ನ ಸಭೆ ಎಲ್ಲ ಅವರು ಸಭಿಕರಾಗಿರ್ಬೇಕು, ನಮ್ಮ ಸರಿ ಕೂಡ ಕರ್ಕೊಂಡು ಹೋಗೋದು ನಾನು. ಆಂಟಿ ಅವ್ರು ನಿಮ್ಮ ಮಗಳು, ನಿಮ್ಮ ಸಭೆ ಮಗಳು, ನೀವು ಮದುವೆ ಮಾಡ್ಕೊಟ್ರಿ ನನಗೆ ಅನ್ನ. ನಂಗೆ ತುಂಬಾ ಬೇಜಾರಾಯ್ತು ಪ್ರಿಯರೇ. ಬೆಳಿಗ್ಗೆ ತಾನೇ ನಾ ಸುದ್ದಿ ಕೇಳಿದ್ರೆ ನನಗೆ ಮನಸ್ಸೇ ಇದಾಗಿದೆ. ದೇವರು ಆತ ನಾವಿಬ್ಬರನ್ನ ಸಹ ಆಶೀರ್ವದಿಸಿ ಈಗ ತಾನೇ ದೀನ ಪ್ರಾರ್ಥನೆ ಮಾಡಿದಾಗೆ ಅವ್ರಿಗೆ ಜೀವ ಕೊಟ್ಟು ಸುರಕ್ಷಿತವಾಗಿ ಮನೆಗೆ ಕರ್ಕೊಂಡ್ ಬರ್ತಾರೆ ನಾನು ನಂಬುವವರಾಗಿ ದೇವರು ಹೇಳೋಣ. God is good all the time. All the time and Jesus is good. ಒಂದ್ಸಾರಿ ಒಂದ್ ಸಭೆಯಲ್ಲಿ 4 ವರ್ಷದ ಹುಡುಗ ಅವ್ರ ತಾಯಿ ಜೊತೆ ಕುತ್ಕೊಂಡಿದ್ದ. ಕಮ್ಯೂನಿಯನ್ ಬರ್ತದಲ್ಲ, ಇವಾಗ ನಮ್ ತರ ಇಲ್ಲ ಆ ಸಭೆ. ಕಮ್ಯೂನಿಯನ್ ಪಾಸ್ ಮಾಡ್ಕೊಂಡು ಹೋಗ್ತಾರೆ ಎಲ್ಲರಿಗೂ. ಆ ಕಮ್ಯೂನಿಯನ್ ಪಾಸ್ ಮಾಡ್ಕೊಂಡು ಆತರ ಬಂದ ತಕ್ಷಣ ಆತನಿಗೆ ತುಂಬಾ ಖುಷಿ ಆಯ್ತು. ಎದ್ದಿಟ್ಕೊಂಡು ತಗೋಬೇಕು ಅಂತ. ಅವ್ರ ಮೇಲೆ ನೀವು ತಗೊಂಬಾರ್ದಪ್ಪ, ನೀನು ದೊಡ್ಡನಾಗಬೇಕು, ತಗೋನಷ್ಟು ವಯಸ್ಸು ನಿನ್ಗೆ ಬಂದಿಲ್ಲ ಅಂದ್ರು. ಸರಿ ಅವ್ರು ಕೂತ್ಕೊಂಡ. ಅದ ನಂತರ ಇವಾಗ ನಾವು ಹೆಂಗೆ ಕಾಣಿಕೆ ತೆಗೆದುಕೊಳ್ತೀವ, ಕಾಣಿಕೆ ತೆಗೆಯುವಂತ ಆ ಬ್ಯಾಗ್ ಹಂಗೆ ಪಾಸ್ ಹಾಕೊಂಡ್ ಬಂತು. ಅವ್ನ ಮುಂದೆ ಬಂದ ತಕ್ಷಣ ಅವ್ನು ಸುಮ್ಮನೆ ಇದ್ದ. ಅವ್ರಮ್ಮ ಹಾಕು ಅಂತ ದುಡ್ಡು ಕೊಡಿದಾರ ಅವ್ನಿಗೆ, ಕಾಣಿಕೆ ಹಾಕು ಅಂತ. ಅವನು ಹಾಕ್ಲೇ ಇಲ್ಲ. ಅವ್ರಮ್ಮಂಗೆ ಆಶ್ಚರ್ಯ ಆಯ್ತು. ಸವಿಸರ ಆದ್ಮೇಲೆ ಕೇಳಿದ್ರು, ಯಾಕೋದು ಕಾಣಿಕೆ ಹಾಕ್ಲಿಲ್ಲ ಅಂತ. ನಾನ್ ತಿನ್ನಲ್ಲ ಅಂದ್ರೆ ನಾನು ಹಾಕಲ್ಲ, ನನಗೆ ಕೊಡಲ್ಲ ಅಂದ್ರೆ ನಾನು ಹಾಕಲ್ಲ. ಆದ್ರೆ ಅವನಿಗೆ ಏದಲ್ಲಿ ಅರ್ಥ ಇದೆಯಲ್ಲ ಬೇರೆ, ನಾವು ಏಸಪ್ಪನಲ್ಲಿ ಅಂಗೀಕರಿಸಿಕೊಂಡವರಾಗಿ ಆತನ ಒಂದು ಭೋಜನದಲ್ಲಿ ನಾವು ಪಾಲ್ಗೊಳ್ಬೇಕು. ಆ ಒಂದು ಆಸೆ ಮೊದಲು ನಾವು ಬರ್ಬೇಕು. ಅವಾಗ ನಾವೇನ್ ಮಾಡ್ತೀವಿ, ರಕ್ಷಣೆಗೆ ಬರ್ತೀವಿ, ದಿಸನ ತೆಗೆದುಕೊಳ್ತೀವಿ, ಆತನ ಒಂದು ಮನನ ಮತ್ತೆ ಪೋಹತಾನಲ್ಲಿ ಪಾಠಕ್ಕೆ ಮಾಡ್ತೇವೆ. ಆಗ ನಾವು ಸಹ ಆತನ
ಮೇಜಿನ ಮುಂಭಾಗಕ್ಕೆ ಬರಕ್ಕೆ ಆಸೆ ಪಡ್ತೇವೆ. ನಂತರ ನಾವು ನಮಗೆ ದೇವರು ಕೊಟ್ಟಿರುವಂತಹ ಆಶೀರ್ವಾದವನ್ನ ಕೊಡುವವರಾಗಿರಬೇಕು. ಹಲ್ಲೆಲೂಯಾ. ಎಲ್ಲರೂ ಕಣ್ಣುಗಳು ಮುಚ್ಚಿಕೊಂಡವರಾಗಿ ನಮ್ಮ ಒಂದು ವಾಕ್ಯಕ್ಕೋಸ್ಕರ ಒಪ್ಪಿಸಿಕೊಡೋಣ. ಸೈನ್ಯಗಳ ಕರ್ತನೆ ಪರಲೋಕ ತಂದೆ ಅಪ್ಪ ಪಿತನೇ, ಒಂದು ಸಮಯದ ರಾಜ, ನಿನ್ನ ಮಕ್ಕಳೊಂದಿಗೆ ಮಾತನಾಡಬೇಕೆ ನಾನು ಬೇಡುತ್ತೇನಪ್ಪ. ನಿನ್ನ ವಾಕ್ಯಗಳು ಸಜೀವವಾದದ್ದು, ಜೀವವುಳ್ಳದ್ದು, ನಮ್ಮನ್ನು ಸರ್ತನೆ ಸರಿ ಮಾಡುವಂಥದ್ದು, ನಮ್ಮನ್ನ ನಂಬಿಕೆಯಲ್ಲಿ ಕಟ್ಟುವಂಥದ್ದು. ಕರ್ತ, ನೀನು ನಿನ್ನ ಮಕ್ಕಳೊಂದಿಗೆ ಮಾತನಾಡು, ನನ್ನನ್ನು ಮರೆ ಮಾಡು ರಾಜ. ಅಪ್ಪ ಯೇಸಪ್ಪ, ನಿನ್ನ ವಾಕ್ಯಗಳು ಕರ್ತನೆ ನಮ್ಮನ್ನು ಈ ಲೋಕದಲ್ಲಿ ಕರ್ತನೆ ನಿನ್ನ ಬೆಳಕಿನ ನಡೆಸುವಂತೆ ಪ್ರತಿಯೊಬ್ಬರೊಂದಿಗೆ ನೀನು ಮಾತನಾಡಬೇಕೆಂದು ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸ್ತೇನೆ, ಒಲಿಯುತ್ತೇನೆ. ಎಫೆಸ 6:10-24 ವಚನದಿಂದ ಈ ದಿನ ನಾವು ಧ್ಯಾನ ಮಾಡುವವರಾಗಿದ್ದೇವೆ. We are going to meditate Ephesians chapter 6 verses 10-24. ಎಫೆಸರ್ ಬರೆದ ಪತ್ರಿಕೆ 6ನೇ ಅಧ್ಯಾಯ 10-24 ವಚನದಲ್ಲಿ ಓದೋದು ಬೇಡ, ನಾನು ಹೇಳುವಂತ ವಚನ ಮಾತ್ರ ಓದಿದ್ರೆ ಸಾಕು. ಈ ಪತ್ರಿಕೆಯನ್ನ ಪೌಲನು ರೋಮ ಆ ಒಂದು ಸೆರೆಮನೆಯಲ್ಲಿದ್ದಾಗ ಸುಮಾರು ಕ್ರಿಸ್ತ ಶತಕ 60ನೇ ಒಂದು ಇಸ್ವಿಯಲ್ಲಿ ಆತನು ಆ ಒಂದು ರೋಮ್ ಸೆರೆಮನೆ ಇದ್ದಾಗ ಬರೆದಂತ ಒಂದು ಪತ್ರಿಕೆ ಪ್ರಿಯರೇ. ಈ ಪತ್ರಿಕೆಯನ್ನ ಆತನು ಎಫೆಸದಲ್ಲಿದ್ದಂತ ಎಲ್ಲಾ ಸಭೆಗಳಿಗೆ ಕಳಿಸಿಕೊಡಬೇಕು, ಇದನ್ನ ನಾವೆಲ್ಲರೂ ಓದಬೇಕೆಂಬ ಒಂದು ಆಸೆಯನ್ನ ಆ ಒಂದು ಪತ್ರಿಕೆಗಳಲ್ಲಿ ಆತನು ಬರೆದಿರೋದನ್ನ ನಾವು ನೋಡುತ್ತೇವೆ. ಈ ಒಂದು ಪತ್ರಿಕೆಯಲ್ಲಿ ವಿಶೇಷವಾಗಿ ಪೌಲನು ಬರೀತಾ ಇರೋದು ಏನಂದ್ರೆ, ವಿಶ್ವಾಸಿಗಳು ಯಾವ ರೀತಿಯಾಗಿ ಕ್ರೈಸ್ತ ಜೀವಿತವನ್ನ ನಡೆಸಬೇಕೆಂಬ ಒಂದು ಮಾರ್ಗದರ್ಶನವನ್ನ ಅಥವಾ ಇನ್ಸ್ಟ್ರಕ್ಷನ್ಸ್ ಗಳನ್ನ ಕೊಡ್ತಾ ಇದ್ದಾನೆ. ಹೌ ಕ್ರಿಶ್ಚಿಯನ್ಸ್ ಹ್ಯಾಸ್ ಟು ಲಿವ್ ದೇರ್ ಕ್ರಿಶ್ಚಿಯನ್ ಲೈಫ್ ಎಂಬ ಒಂದು ಇನ್ಸ್ಟ್ರಕ್ಷನ್ಸ್ ಅನ್ನ ಕೊಡುವಂತ ವಚನಗಳನ್ನ ಈ ಒಂದು ಎಫೆಸ ಪತ್ರಿಕೆಯಲ್ಲಿ ನೋಡುತ್ತೇವೆ. ಆದ್ರೆ ನಾವು 6ನೇ ಅಧ್ಯಾಯ ನೋಡ್ತಾ ಇದ್ದೇವೆ. 10-24 ವಚನ ನೋಡ್ಬೇಕಾದ್ರೆ ಈ ವಚನದಲ್ಲಿ ನಾವು ನೋಡುವಂತದ್ದು ಕ್ರೈಸ್ತರ ಒಂದು ವಾರ್ಫೇರ್, ಕ್ರೈಸ್ತರು ಮಾಡಬೇಕಾಗಿರುವಂತ ಒಂದು ಯುದ್ಧ ಅಥವಾ ಹೋರಾಟ. ಕ್ರೈಸ್ತರಿಗೆ ಹೋರಾಟ ಇದೆಯಾ, ಯುದ್ಧ ಇದೆಯಾ, ಇಲ್ವಾ? ಕ್ರಿಶ್ಚಿಯನ್ ಲೈಫ್ ಇಸ್ ಎ ಬ್ಯಾಟಲ್ ಗ್ರೌಂಡ್, ನಾಟ್ ಎ ಪ್ಲೇ ಗ್ರೌಂಡ್. ಅನೇಕ ಸಾರಿ ನಾವು ವಿಶ್ವಾಸಕ್ಕೆ ಬರೋಕೆ ಮುಂಚಿತವಾಗಿ ಸುವಾರ್ತೆ ಕೇಳಬೇಕಾದ್ರೆ ಅನೇಕರು ನಮ್ಮನ್ನ ತಪ್ಪಾದ ಒಂದು ವಾಕ್ಯಗಳನ್ನ ಹೇಳಿ ನಮ್ಮನ್ನ ರಕ್ಷಣೆ ಕರ್ಕೊಂಡ್ ಬರ್ತಾರೆ. ಅನೇಕ ನಾವು ಅದನ್ನು ಕೇಳಿದ್ದೇವೆ ಅಲ್ವಾ? ನಾನು ಸಹ ಅನೇಕ ಸಾರಿ ನಾನು ಸುವಾರ್ತೆ ಸಾರ್ಬೇಕಾದ್ರೆ ಬಿಗಿನಿಂಗ್ ಅಲ್ಲಿ ಏಸಪ್ಪ ಹತ್ರ ಬಾ, ನಿನ್ಗೆಲ್ಲ ಚೆನ್ನಾಗಾಗತ್ತೆ, ಏಸಪ್ಪ ಹತ್ರ ಬಾ, ನಿನ್ಗೆಲ್ಲ ಕೊಡ್ತಾರೆ, ಏಸಪ್ಪ ಹತ್ರ ಬಾ, ನಿನ್ಗೆ ಯಾವ ತೊಂದರೆ ಇರೋದಿಲ್ಲ, ಏಸಪ್ಪ ಹತ್ರ ಬಾ, ನಿನ್ಗೆ ಯಾವ ಒಂದು ಅನಾರೋಗ್ಯ ಇರೋದಿಲ್ಲ. ಈ ರೀತಿಯಾಗಿ ನಾವು ಹೇಳಿ ಅವ್ರನ್ನ ಏನ್ ಮಾಡ್ತೇವೆ, ಪ್ರೋತ್ಸಾಹ ಮಾಡ್ತೇವೆ ಕ್ರಿಸ್ತನನ್ನ ಅಂಗೀಕರಿಸಿಕೊಂಡು ರಕ್ಷಣೆಗೆ ಬರಲಿ ಎಂದು. ಆದರೆ ನಿಜವಾದ ಒಂದು ಸತ್ಯ ಏನಂದ್ರೆ, ಯೇಸು ಕ್ರಿಸ್ತ ಅಂತ ಬರ್ಬೇಕಾದ್ರೆ ಬಂದ ನಂತರ ಸಹ ಅವರಿಗೆ ಹೋರಾಟ ಉಂಟು. ಯಾಕಂದ್ರೆ ಕ್ರಿಸ್ತ ಜೀವಿತ ಅನ್ನೋದು ಅದು ಒಂದು ಆಟದ ಮೈದಾನ ಅಲ್ಲ, ಅದು ಒಂದು ಯುದ್ಧ ಭೂಮಿಯಾಗಿದೆ ಪ್ರಿಯರೇ. ಯುದ್ಧ ಭೂಮಿಯಲ್ಲಿ ನಮ್ಮ ಎದುರಿಗೆ ಇರುವಂತಹ 3 ಎನಿಮೀಸ್ ನಾವು ಚೆನ್ನಾಗಿ ತಿಳ್ಕೊಳ್ಬೇಕು. ನಾವು ಯುದ್ಧ ಭೂಮಿ ಇರಬೇಕಾದ್ರೆ ನಮ್ಮ ವಿರುದ್ಧವಾಗಿರುವಂತಹ ವೈರಿಗಳು ಯಾರಾಗಿದ್ದಾರೆ ಅಂದ್ರೆ 3 ಇದ್ದಾರೆ. ಮೊದಲನೇದಾಗಿ ಲೋಕ. ಲೋಕ ಅನ್ನುವಂಥದ್ದು ನಮ್ಮ ಸುತ್ತಮುತ್ತ ಇರುವಂತಹ ಒಂದು ವ್ಯವಸ್ಥೆ, ಗೊತ್ತಲ್ವಾ? ಲೋಕ ಅನ್ಬೇಕಾದ್ರೆ ನಾವು ಜೀವಿಸ್ತಾ ಇರುವಂತಹ ಈ ಒಂದು ಕಾಣುವಂತಹ ಒಂದು ಪ್ರಪಂಚ, ಆ ಪ್ರಪಂಚ ನಡೆಸುತ್ತಿರುವಂತಹ ವ್ಯವಸ್ಥೆಗಳು, ಅದು ನಡೆಸುವಂತಹ ದೊರೆತನಗಳು ಮಾಡುವಂತಹ ನಾವು ನೋಡ್ತೀವಲ್ಲ ಎಲ್ಲಾ ಕಾರ್ಯಗಳೇ ನಾವು ಲೋಕ ಅಂತ ಹೇಳ್ತೀವಿ. ಈ ಲೋಕ ದೇವರಿಗೆ ವಿರುದ್ಧವಾಗಿರುವಂತದ್ದು. ಆಮೇಲೆ ಲೋಕ ದೇವರಿಗೆ ವಿರುದ್ಧವಾಗಿರುವಂತದ್ದು. ದೇವರು ಲೋಕದಲ್ಲಿ ನಾವು ಜೀವಿಸುವಾಗ ಲೋಕಕ್ಕಾಗಿಯೇ ಜೀವಿಸುವುದನ್ನ ಇಷ್ಟಪಡೋದಿಲ್ಲ. ನಾವು ಲೋಕದಲ್ಲಿ ಇದ್ದುಕೊಂಡು ಯೇಸು ಕ್ರಿಸ್ತನಿಗಾಗಿ ಜೀವಿಸಬೇಕೆಂಬುದೇ ಯೇಸು ಕ್ರಿಸ್ತನಿಗೆ ಇಷ್ಟವಾಗಿದೆ. ಯಾಕಂದ್ರೆ ಲೋಕದ ಕಾರ್ಯಗಳು ದೇವರಿಗೆ ವಿರುದ್ಧವಾದದ್ದು, ದೇವರ ಪರಿಶುದ್ಧತೆಗೆ ವಿರುದ್ಧವಾದದ್ದು, ದೇವರ ಸ್ವಭಾವಕ್ಕೆ ವಿರುದ್ಧವಾದದ್ದು, ದೇವರ ನಿಯಮಗಳಿಗೆ ಅದು ವಿರುದ್ಧವಾದದ್ದು. ಆದ್ದರಿಂದಲೇ ನಾವು ನೋಡ್ತೇವೆ, ದೇವರಿಗೆ ವಿರುದ್ಧವಾದಂತ ಈ ಒಂದು ಪ್ರಪಂಚದಲ್ಲಿ ನಾವು ಜೀವಿಸ್ತಾ ಇದ್ರು ಸಹ ನಾವು ಪ್ರಪಂಚದ ಮಕ್ಕಳ ಹಾಗೆ ಜೀವಿಸಬಾರದು. ಯೋಹಾನ 16:33 ಹೇಳ್ತದೆ, ಚೆನ್ನಾಗಿ ಗೊತ್ತಿರುವಂತ ವಚನ. ಅದೇನೇ ನೋಡೋಣ, ಸತ್ಯದ ಹೇಳಿ. ಇಲ್ಲ, ಲೋಕದಲ್ಲಿ ನಿಮಗೆ ಸಂಕಟಗಳುಂಟು, ಭಯ ಪಡಬೇಡಿ, ನಾನು ಲೋಕವನ್ನ ಜಯಿಸಿದ್ದೇನೆ.
ಅದೇ ರೀತಿಯಾಗಿ ಪೌಲನು ಸಹ ಗಲಾತ್ಯ 6:14 ಹೇಳ್ತಾನೆ, ನನಗಾದರೋ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಶಿಲುಬೆಯ ವಿಷಯದಲ್ಲಿ ಹೊರತು ಎಚ್ಚರ ಪಡುವುದು ಬೇಡವೇ ಬೇಡ. ಆತನ ಮೂಲಕ ಲೋಕವು ಶಿಲುಬೆಗೆ ಹಾಕಿಸಿಕೊಂಡು ನನ್ನ ಪಾಲಿಗೆ ಸತ್ತಿತು, ನಾನು ಶಿಲುಬೆಗೆ ಹಾಕಿಸಿಕೊಂಡು ಲೋಕದ ಪಾಲಿಗೆ ಸತ್ತೇನು. ನಮ್ಮ ವಿಶ್ವಾಸಿಗಳ ಕ್ರೈಸ್ತರ ಒಂದು ಜೀವಿತದಲ್ಲಿ ಲೋಕವು ಸತ್ತತ್ತಾಗಿರಬೇಕು ಪ್ರಿಯರೇ. ಆಮೆನ್. ಯಾಕಂದ್ರೆ ಲೋಕ ದೇವರಿಗೆ ವಿರುದ್ಧವಾದದ್ದು. ಯಾವ ರೀತಿಯಾಗಿ ಯೇಸು ಕ್ರಿಸ್ತನು ಹೇಳ್ತಾನೆ, ನಾನು ಲೋಕವನ್ನ ಜಯಿಸಿದ್ದೇನೆ ಅಂತ. ಶಿಲುಬೆಯಲ್ಲಿ ಪೌಲನು ಸಹ ಹೇಳ್ತಾನ, ಶಿಲುಬೆಗೆ ಲೋಕದನ್ನ ನಾನು ನನ್ನನ್ನ ಶಿಲುಬೆ ಹಾಕಿಸ್ಕೊಂಡ್ಬಿಟ್ಟಿದ್ದೆ, ನನ್ನ ಪಾಲಿಗೆ ಲೋಕ ಸತ್ತೋಗಿದೆ ಅಂತ ಹೇಳ್ತಾನೋ, ಅದೇ ರೀತಿಯಾಗಿ ನಾವು ಸಹ ಈ ಲೋಕದಲ್ಲಿ ಜೀವಿಸ್ತಾ ಇದ್ರು ಸಹ ಲೋಕ ನಮ್ಮ ಪಾಲಿಗೆ ಸತ್ತಂತಾಗಿರಬೇಕು. ಯೇಸು ಕ್ರಿಸ್ತನು ತನ್ನ ಒಂದು ಮರಣ ಮತ್ತು ಪುನರುತ್ಥಾನದ ಮೂಲಕವಾಗಿ ಈ ಒಂದು ಲೋಕವನ್ನ ಜಯಿಸಿದ್ದಾನೆ. ಹಲ್ಲೆಲೂಯಾ. Jesus Christ overcame this world by his death and resurrection. ಆತನ ಮಕ್ಕಳಾದ ನಾವು ಸಹ ಲೋಕವನ್ನು ಜಯಿಸಕ್ಕಾಗತ್ತಾ ಇಲ್ವಾ? ಆಗತ್ತಾನೆ. ಮನ್ಸ್ ಮಾಡ್ಬೇಕಷ್ಟೇ. ಲೋಕದ ಇದ್ರೂ ಸಹ ಅನ್ಟಚಬಲ್ಸ್ ಆಗಿರ್ಬೇಕು. ಗೊತ್ತಲ್ಲ, ಅನ್ಟಚಬಲ್ಸ್ ನೋಡಿದಿರಲ್ಲ, ಗೊತ್ತಲ್ವಾ? ಆ ಕಾಲ, ಇವಾಗ ಯಾರು ಅನ್ಟಚಬಲ್ಸ್ ಇಲ್ಲ. ಆ ಕಾಲದ ಕುಷ್ಠರೋಗಿ ಏನ್ ಮಾಡ್ತಾರೆ, ತಳ್ತಾ ಇದ್ರು ಅಲ್ವಾ, ಮುಟ್ಸ್ಕೊಳ್ತಾ ಇರಲಿಲ್ಲ. ಹಂಗೆ ನಾವು ಸಹ ಲೋಕನ ಮುಟ್ಟಿಸ್ಕೋಬಾರ್ದು. ಎಷ್ಟು ಬೇಕೋ ಅಷ್ಟೇ ಇಟ್ಕೊಳ್ಬೇಕು. ಅದಕ್ಕೆ ಯಾವಾಗಲೂ ಈ ಒಂದು ಇನ್ಸ್ಪಿರೇಷನ್ ನನಗೆ ತುಂಬಾ ಇಷ್ಟ. ವಿಶ್ವಾಸ ಹೆಂಗಿರ್ಬೇಕಂತೆ ಲೋಕದಲ್ಲಿ ಅಂದ್ರೆ ಒಂದು ಐಲ್ಯಾಂಡ್ ತರ ಇರ್ಬೇಕಂತೆ, ಅಂದ್ರೆ ಒಂದು ದ್ವೀಪ ತರ ಇರ್ಬೇಕಂತೆ. ದ್ವೀಪ ಯಾವ್ದು ಮಧ್ಯದಲ್ಲಿ ಇರುತ್ತೆ? ನೀವ್ ಸುತ್ತಲೂ ಲೋಕ ಇರ್ಬೇಕು, ನಾವು ಮಧ್ಯದಲ್ಲಿ ಇರ್ಬೇಕು. ಒಂದು ದ್ವೀಪದ ಒಳಗಡೆ ನೀರು ಬರಬಾರ್ದು. ಆದ್ರೆ ದ್ವೀಪ ಎಲ್ಲಿರ್ಬೇಕು? ನೀರ್ ಮಧ್ಯದಲ್ಲಿ ಇರ್ಬೇಕು. ಹಾಗೆ ನಮ್ಮ ಜೀವಿತ ಕೂಡ, ನಿಮ್ ಜೀವಿತ ಕೂಡ, ವಿಶ್ವಾಸಿ ಜೀವಿತ ಒಂದು ಐಲ್ಯಾಂಡ್ ತರ ಇರ್ಬೇಕು. ಸುತ್ತಲೂ ಇರ್ಲಿ ಲೋಕ, ಅದೇ ನಾನು ಐಲ್ಯಾಂಡ್ ತರನೇ ಇರ್ಬೇಕು. ಲೋಕ ನಾನು ಒಳಗೆ ಬರ್ಬಾರ್ದು. ನಾನ್ ಲೋಕನ ಏನ್ ಮಾಡ್ಬೇಕು? ಡಿಸ್ಟೆನ್ಸ್ ಇಟ್ಕೊಳ್ಬೇಕು. ಲೋಕ ನಾನ್ ಕಂಟ್ರೋಲ್ ಮಾಡ್ಬೇಕು. ಹಲ್ಲೆಲೂಯಾ. ನಾವ್ ಮಾಡ್ತೀವಿ ಕಂಟ್ರೋಲು. ಅನೇಕ ಸಾರಿ ಲೋಕ ನಮಗ್ ಕಂಟ್ರೋಲ್ ಮಾಡ್ತಲ್ವಲ್ರಿ? ನಾವು ಕಂಟ್ರೋಲ್ ಮಾಡ್ಬೇಕು. ಎಷ್ಟು ಬೇಕೋ ಅಷ್ಟೇ ಇಟ್ಕೋಬೇಕು. ಆಯ್ ಬಾಯ್. ಎಷ್ಟು ಬೇಕೋ ಲೋಕ ಅಷ್ಟೇ ಇಟ್ಕೋಬೇಕು. ಎಷ್ಟು ಎಂಜಾಯ್ ಮಾಡ್ಬೇಕು ಅಷ್ಟೇ ಮಾಡ್ಬೇಕು. ಹೋಗ್ಬಾರ್ದು. ಅದನ್ನೇ ನಾವು ನೋಡ್ತೀವಿ. ಯೇಸು ಕ್ರಿಸ್ತನು ತನ್ನ ಒಂದು ಮರಣ ಮತ್ತೆ ಪುನರುತ್ಥಾನದ ಮೂಲಕವಾಗಿ ಆ ಒಂದು ಲೋಕವನ್ನ ಜಯಿಸಿದ್ದಾನೆ. ಎರಡನೇ ವೈರಿ. ಮೊದಲನೇ ವೈರಿ ಯಾರು? ಎರಡನೇ ವೈರಿ ಫ್ಲೆಶ್, ನಮ್ಮ ಶರೀರ. ಎಲ್ರಿ? ಬೇರೆಯವ್ರ ಶರೀರ, ನಮ್ಮ ಶರೀರ. ನಮ್ಮ ಶರೀರ ನಮ್ಗೇನಾಗಿದೆ? ವೈರಿ ಆಗಿದೆ. ಯಾಕಂದ್ರೆ ನಮ್ಮ ಸಂಪೂರ್ಣ ಒಂದು ಸ್ವಭಾವವು ಅದು ಪಾಪದಿಂದ ತುಂಬಿದಂತ ಒಂದು ಸ್ವಭಾವವಾಗಿದೆ. ಪಾಪ ಅಧೀನಕ್ಕಿರುವಂತ ಒಂದು ಸ್ವಭಾವ. ಅದು ಎಲ್ಲಿಂದ ಬಂದದ್ದು? ಆದಾಮ್ ಮತ್ತೆ ಅವ್ವಲಿಂದ ಬಂದದ್ದು. We have inherited that sinful nature from Adam and Eve. ಅದು ನಮ್ಮಲ್ಲಿ ಬಂದ್ಬಿಟ್ಟಿದೆ. ಅದಕ್ಕೆ ಅದು ಯಾರಿಗೆ ವಿರುದ್ಧವಾಗಿದೆ? ದೇವರಿಗೆ ವಿರುದ್ಧವಾಗಿದೆ. ಗಲಾತ್ಯ 2:20 ಓದಿ. ಯಾವ್ದೋ ಒಬ್ರು ಗಲೇಷಿಯನ್ ಚಾಪ್ಟರ್ 2 verse 20 ಓದಿ. ಕ್ರಿಸ್ತನಿಗೆ ಶಿಲುಬೆ ಹಾಕಿಸಿಕೊಂಡವನಾಗಿದ್ದೇನೆ. ಇನ್ನು ಜೀವಿಸುವ ನಾನಲ್ಲ, ಕ್ರಿಸ್ತ ನಾನು ಜೀವಿಸುತ್ತಾನೆ. ಈ ಶರೀರದಲ್ಲಿ ನಾವು ಜೀವಿಸುವುದು ಹೇಗೆಂದರೆ ದೇವಕುಮಾರ ಮೇಲ ನಂಬಿಕೆಯಿಂದ. ಈಗ ಶರೀರದಲ್ಲಿರುವ ನಾನು ಜೀವಿಸುವುದು ಹೇಗೆಂದ್ರೆ ದೇವಕುಮಾರನ ಮೇಲ ಹೋಗಿಲ್ಲ. ಆತನು ನನ್ನನ್ನು ಪ್ರೀತಿಸಿ ನನಗೋಸ್ಕರ ತನ್ನನ್ನು ಒಪ್ಪಿಸಿಬಿಟ್ಟನು. ಯಾವಾಗೆಲ್ಲ ಫ್ಲೆಶ್ ನಮ್ಮನ್ನ ಎಳೆಯುತ್ತೋ, ಯಾವಾಗೆಲ್ಲ ನಮ್ಮ ಶರೀರದ ಆಸೆಗಳು ಅದು ಮಾಡು, ಇದು ಮಾಡು, ಅದು ಬೇಕು, ಇದು ಬೇಕು ಅಂತ ಎಳೆಯುತ್ತದೋ, ಕಣ್ಣಿನ ಮೂಲಕವಾಗಿ ನಮ್ಮ ಒಂದು ಬಾಯಿ ಮಾತಾಗಿರ್ಬೋದು, ರುಚಿ ಆಗಿರ್ಬೋದು, ಏನೇ ಆಗಿರ್ಬೋದು, ಕಿವಿಯು, ಯಾವುದೆಲ್ಲ ಕಾರ್ಯಗಳು ನಮ್ಮ ಶರೀರದಲ್ಲಿರುವಂತಹ ಸ್ವಭಾವ ನಮ್ಮನ್ನ ಎಳೆಯುತ್ತದೋ ಅವಾಗೆಲ್ಲ ಚೆನ್ನಾಗಿ ತಿಳ್ಕೋಬೇಕು. ನಾವು ಶರೀರದಲ್ಲಿ ಇದ್ದುಕೊಂಡು ಜೀವಿಸೋದು ಯಾರ ಮೂಲಕವಂತೆ? ಯೇಸು ಕ್ರಿಸ್ತನ ನಂಬಿಕೆಯ ಮೂಲಕವಾಗಿ. ಹಲ್ಲೆಲೂಯಾ. ಯಾಕಂದ್ರೆ ಆತನು ನಮ್ಮನ್ನ ಪ್ರೀತಿಸಿ ತನ್ನನ್ನೇ ಒಪ್ಪಿಸಿಕೊಟ್ಟಿದ್ದಾನೆ ಪ್ರಿಯರೇ. ಅದನ್ನ ನೆನ್ಸ್ಕೊಂಡ್ಬಿಟ್ರೆ ನಾವು ನಮ್ಮ ಶರೀರಕ್ಕೋಸ್ಕರ ಜೀವಿಸೋದಿಲ್ಲ. ಹಲ್ಲೆಲೂಯಾ. ರೋಮ 6:1-6 ಅದೇ ವಚನಗಳನ್ನ ನೋಡ್ತೇವೆ, ಓದೋದ್ ಬೇಡ. ಪೌಲ ಲೇತ ದೀಕ್ಷಾ ಸ್ನಾನದ ಕುರಿತಾಗಿ ಮಾತಾಡ್ಬೇಕಾದ್ರೆ ಹೇಳ್ತಾನೆ, ನಾವು ಪಾಪಕ್ಕೆ ಸತ್ತವರಾಗಿ ಹೊಸಬರಾಗಿ ನಾವು ಎದ್ದೇಳುವವರಾಗಿದ್ದೇವೆ. ಇನ್ನು ಜೀವಿಸುವುದು ನಾವು ಯಾರಿಗಾಗಿ? ಕ್ರಿಸ್ತನಿಗಾಗಿ. ಹೊಸಬರಾಗಿ ಜೀವಿಸಬೇಕು. ಹಳೆಯ ನಮ್ಮ ಪೂರ್ವ ಸ್ವಭಾವದ ರೀತಿಯಲ್ಲಿ ನಾವು ಜೀವಿಸಬಾರದು. ಯಾಕಂದ್ರೆ ನಾವೇನಾಗಿದೆ? ಸತ್ತಿದ್ದೇವೆ ಕ್ರಿಸ್ತನಲ್ಲಿ.
ಬರಿಯಾಗಿದ್ದೇವೆ. ತಿರುಗಿ ನಾವು ಸ್ಮಶಾನಕ್ಕೆ ಹೋಗಿ ಸತ್ತು ಊನಲ್ಪಟ್ಟಂತ ಆ ದೇವಾಲಯ ತೆಗಿತಾ ಇರ್ತೀರೇನ್ರಿ? ತೆಗಿತೀವ? ತೆಗಲ್ಲ ಅಲ್ವಾ? ನಾವು ತೆಗೋದಿಲ್ಲ ಅಲ್ವಾ? ಊತಿರೋದ ಊತಿನ ಮುಗಿದೋಯ್ತು. ಕೆಲವರು ಮಾಡ್ತಾರೆ ಬಿಡಿ, 3 ದಿನ ಹಾಲಾಗ್ತಾರೆ, 3 ದಿನ ಅವ್ರಿಗೆ ಏನ್ ಇಷ್ಟ ಆಯ್ತು ಅದೆಲ್ಲ ಕೊಡ್ತಾರೆ. ಕೆಲವರಂತೂ ತುಂಬಾ ಓವರ್ ಎಕ್ಸ್ಟ್ರೀಮ್ ಆಗಿ ಹೋಗ್ತಾರೆ. ಏನ್ ಕೊಡ್ತಾರೆ ಗೊತ್ತಾ? ನಾವ್ ಹೇಳ್ಬೇಡ, ಏನೋ ಅದು ರಾತ್ರಿ ಬಂದು ತಿನ್ನಂಗೆ. ರಾತ್ರಿ ಯಾರು ತಿಂತಾರೆ ಅಂತ ನಾನು ನೋಡಿದೀನಿ. ಓಡಾಡ್ಕೊಂಡಿರ್ತಾರಲ್ಲ ಗಂಡಸರು, ಓಡಾಡ್ಕೊಂಡಿರ್ತಾರಲ್ಲ ಜನ, ಅವರು ತಿನ್ನೋದು ಕುಡಿಯೋದನ್ನ. ಆದ್ರೆ ನಾವು ನಮ್ಮ ಪೂರ್ವ ಸ್ವಭಾವಗಳನ್ನ ಯೇಸು ಕ್ರಿಸ್ತನಲ್ಲಿ ಅಡಕ ಮಾಡಿಬಿಟ್ಟಿದ್ದೇವೆ. ಅಂದ್ರೆ ತಿರುಗಿ ತೋಡ್ಬೇಡ್ರಿ, ಬಿಟ್ಬಿಡ್ಬೇಕು. ನಮ್ಮ ಒಂದು ಸ್ವಭಾವ ಏನಾಗಬೇಕು? ಬದಲಾಗಿರ್ಬೇಕು. ಇಲ್ಲ ಅನ್ನಲ್ಲ, ನಾವು ಸಂಪೂರ್ಣ ಈ ಲೋಕದಲ್ಲಿ ಸಾಯಕ್ ಆಗ್ತಾ ಇಲ್ಲ, ಆಗೋದು ಇಲ್ಲ. ಆದ್ರೆ ನಾವು ಪ್ರಯತ್ನ ಪಡ್ಬೇಕು. ಏಸಪ್ಪ ಹತ್ರ ಬಂದಾಗ ಅದು 1% ಆಗಿರುತ್ತೆ ಪ್ರಿಯರೇ. ಹೋಗ್ತಾ 10, 20, 30, 40 ಆಗುತ್ತಾ ಇಲ್ವಾ? ಅಲ್ವಾ? ಬದಲಾವಣೆಗಳು ಬರ್ತಾ ಇಲ್ವಾ? ಪ್ರತಿದಿನ ಬದಲಾವಣೆಗಳು ಬರ್ತಾ ಇರ್ತೀವಿ. ಯಾಕಂದ್ರೆ ಪ್ರತಿದಿನ ಮಗು ಬೆಳ್ಕೊಂಡು ಬರ್ತಾ, ಪ್ರತಿದಿನ ನಾವು ಯೇಸು ಕ್ರಿಸ್ತನಲ್ಲಿ ಬೆಳ್ತಾ ಇರ್ತೀವಿ. ಆ ಒಂದು ಸ್ವಭಾವಗಳು ಬದಲಾಗ್ತಾ ಇರ್ತಾರೆ. ಅದೇ ರೀತಿ ನಾನು ಪೂರ್ವ ಸ್ವಭಾವದಲ್ಲಿ ನಮ್ಗೆ ಹೆಚ್ಚಾಗಿ ಯಾವ್ದಿರ್ತದೋ ಅದು ಹೋಗ್ತಾ ಕಮ್ಮಿ ಆಗ್ತಾ ಹೋಗ್ಬೇಕು. ಕೋಪ ಹೆಚ್ಚಾಗಿರ್ಬೋದು, ಲಸ್ಟ್ ನಮ್ಮಲ್ಲಿ ಜಾಸ್ತಿ ಇರ್ಬೋದು, ಮಾತುಗಳು ಕೆಟ್ಟ ಮಾತಾಡೋದು ಜಾಸ್ತಿ ಇರ್ಬೋದು. ಏನೆಲ್ಲ ನಮಗೆ ಪೂರ್ವ ಸ್ವಭಾವದಲ್ಲಿ ಕೆಟ್ಟ ಸ್ವಭಾವಗಳು ಇರುತ್ತೋ ಅವೆಲ್ಲ ಯೇಸು ಕ್ರಿಸ್ತನಲ್ಲಿ ಬಂದ ನಂತರ ದಿನೇ ಕಮ್ಮಿ ಆಗ್ತಾ ಹೋಗ್ಬೇಕು. ಒಂದು ದಿನ ಬರುತ್ತೆ ಸಂಪೂರ್ಣವಾಗಿ ಕ್ರಿಸ್ತನಲ್ಲಿ ಏನಾಗಿರ್ತೇವೆ? ನಾವು ವಚನ ಓದ್ವಲ್ಲ, ಪರ್ಫೆಕ್ಟ್ ಆಗಿಬಿಡ್ತೇವೆ. ಹಲ್ಲೆಲೂಯಾ. ಸಂಪೂರ್ಣತೆ ಆಗ್ಬೇಕಾದ್ರೆ ಏಸಪ್ಪ ನಮ್ನ ನೆಚ್ಕೋಬಿಡ್ತಾನೆ. ಅದಕ್ಕೋಸ್ಕರ ನಾವು ಆ ಒಂದು ಸ್ವಭಾವಗಳಿಂದ ಜಯಿಸಬೇಕು ಪ್ರಿಯರೇ. ಆ ಸ್ವಭಾವಗಳನ್ನ ಜಯಿಸಬೇಕು. ಯಾಕಂದ್ರೆ ಯೇಸು ಕ್ರಿಸ್ತನು ತನ್ನ ಒಂದು ಮರಣ ಮತ್ತೆ ಪುನರುತ್ಥಾನದ ಮೂಲಕವಾಗಿ ತನ್ನ ಶರೀರವನ್ನ, ಆ ಫ್ಲೆಶ್ ನ ಜಯಿಸಿದ್ದಾನೆ. ಹಲ್ಲೆಲೂಯಾ. ಅದೇ ರೀತಿ ನಾವು ನೀನು ಯೇಸು ಕ್ರಿಸ್ತನ ನಂಬಿಕೆಯಿಂದ ಆ ಒಂದು ಶರೀರವನ್ನು ಜಯಿಸಲು ಸಾಧ್ಯ ಪ್ರಿಯರೇ. 3ನೇ ವೈರಿ. 1ನೇ ವೈರಿ ಯಾರು? 2ನೇ ವೈರಿ ಯಾರು? 3ನೇ ವೈರಿ. ಕೊಲೆಸ 2:15 ಯಾರು? ಕೊಲೇಷನ್ ಚಾಪ್ಟರ್ 2 verse 15. ದೊರೆತನಗಳನ್ನು ಅಧಿಕಾರಗಳನ್ನು ನಿರಾಕರಣನಾಗಿ ಮಾಡಿ ಜಯೋತ್ಸವ ಮಾಡುತ್ತಾನೆ ಎಂಬಂತೆ ಶಿಲುಬೆಯ ಮೇಲೆ ಅವುಗಳನ್ನು ಜಯಿಸಲ್ಪಟ್ಟವುಗಳನ್ನಾಗಿ ಮೆರೆಸುತ್ತಾ. ಈಗ ನೋಡ್ತಾ 3ನೇ ವೈರಿ ಯಾರಂದ್ರೆ ಸೈತಾನ. ಎಲ್ಲಿ ಇಲ್ಲಿ ಚೆನ್ನಾಗಿ ಹೇಳಿದೆ ವಚನ. ಆತನು ತನ್ನ ಮರಣದ ಮತ್ತೆ ಪುನರುತ್ಥಾನದ ಮೂಲಕವಾಗಿ ಸೈತಾನ ಎಲ್ಲ ಅಧಿಕಾರವನ್ನ ನಿರಾಯುಧವನ್ನಾಗಿ ಮಾಡಿಬಿಟ್ಟಿದ್ದಾನಂತೆ. ಜಯೋತ್ಸವ ಮಾಡುತ್ತಾನೋ ಎಂಬ ಶಿಲುಬೆಯಲ್ಲಿ ಅವುಗಳನ್ನ ಜಯಿಸಲ್ಪಟ್ಟವನಾಗಿ ಮೆರೆಸುತ್ತಾ ತೋರಿಸಿದ್ದಾನೆ. ಸೈತಾನನ್ನ ಯೇಸು ಕ್ರಿಸ್ತನ ಶಿಲುಬೆಯ ಮೇಲೆ ಜಯಿಸಿದ್ದಾನೆ ಪ್ರಿಯರೇ. ಹಲ್ಲೆಲೂಯಾ. ನಾವು ಸಹ ನಮ್ಮ ಜೀವಿತಗಳಲ್ಲಿ ಯೇಸು ಕ್ರಿಸ್ತನ ಸಹಾಯದಿಂದ, ಪರಿಶುದ್ಧಾತ್ಮನ ಸಹಾಯದಿಂದ ಈ ಸೈತಾನ ಎಲ್ಲ ತಂತ್ರಗಳನ್ನ ಜಯಿಸಬಹುದು. ಅದಕ್ಕಾಗಿ ನಾನು ಹೇಳಿದೆ, ನಾವಿರುವಂತ ಯುದ್ಧ ಭೂಮಿಯಲ್ಲಿ 3 ವೈರಿಗಳಿದ್ದಾರೆ. ಯಾರದು? 1ನೇದಾಗಿ, 2ನೇದಾಗಿ, 3ನೇದಾಗಿ. ಈ 3ನ್ನು ಸಹ ಯೇಸು ಕ್ರಿಸ್ತ ಜಯಿಸಿದ್ದಾನೆ ಅಂತ ನಾನು ಹೇಳಿದೆ ಅಲ್ವಾ? ಆತನ ಮರಣ ಮತ್ತೆ ಪುನರುತ್ಥಾನದ ಮೂಲಕವಾಗಿ ಜಯಿಸಿದ್ದ. ಅವಾಗ ನಮಗೆ ಆತನ ಏನ್ ಕೊಟ್ಬಿಟ್ಟಿದ್ದಾನೆ? ಜಯ ಕೊಟ್ಬಿಟ್ಟಿದ್ದ. ನಾವು ಜಯಿಸಿದ್ದಾನೆ. ಯೇಸು ಕ್ರಿಸ್ತನ ಮೂಲಕವಾಗಿ ನಾವು ಜಯಿಸಿದ್ದೇವೆ, ನಮ್ಗೆ ಜಯ ಕೊಟ್ಟಿದ್ದ. ಜಯ ಕೊಟ್ಮೇಲೆ ಇನ್ನೇನು ನಾವು ಫೈಟ್ ಮಾಡಬೇಕು? then why believers has to fight? ಯಾಕೆ ನಮ್ಗೊಂದು ಯುದ್ಧ ಭೂಮಿಯಲ್ಲಿ ಯುದ್ಧ ಇದೆ? ಯಾಕೆ ನಮ್ಮ ಜೀವಿತಗಳಲ್ಲಿ ಯುದ್ಧ ಇದೆ ಪ್ರಿಯರೇ? there is a fight in our lives, isn't there? ಒಂದು ಸ್ಟ್ರಗಲ್, ಒಂದು ಹೋರಾಟ ನಮ್ಮ ಜೀವಿತ ಇದ್ದೇ ಇದೆ ಅಲ್ವಾ? ಯಾಕೆ ಬಂದ್ರೆ ನಾವು ಜಯಿಸಬೇಕು? ನಾವೆಲ್ಲ ಆಡಿ ಜಯಿಸಿದಾನಲ್ಲ ಏಸಪ್ಪ ನಮಗೋಸ್ಕರವಾಗಿ. ಯಾಕೆ ನಾನು ಹೋರಾಟ ಮಾಡಬೇಕು? ಯಾಕಂದ್ರೆ ದೇವರು ಕೊಟ್ಟಿರುವಂತ ಆ ಒಂದು ಜಯದಲ್ಲಿ ನಾನು ನಿಂತ್ಕೊಂಡಿರ್ಬೇಕು ಎಂದು ಪ್ರಿಯರೇ. ಹಲ್ಲೆಲೂಯಾ. ಟು ಕೀಪ್ ದಟ್ ವಿಕ್ಟರಿ ವಿತ್ ಮೀ ಅಂಡ್ ಇನ್ ಮೀ. ನಾನು ಆ ಜಯದಲ್ಲಿ ಜೀವಿಸಬೇಕಾದ್ರೆ ನಾನು ಈ ಹೋರಾಟ ಮಾಡಲೇಬೇಕು. ಈ ಹೋರಾಟ ಮಾಡಲಿಕ್ಕೆ ಯೇಸು ಕ್ರಿಸ್ತನು ಮಾಡೋದಿಲ್ಲ ಹೋರಾಟನ,
ನಾನೇ ಮಾಡಬೇಕು, ನಾನು ಮೂಲಕವಾಗಿ ಯೇಸು ಕ್ರಿಸ್ತನು ಮಾಡುವ ಆತನಾಗಿದ್ದಾನೆ. ಹಲ್ಲೆಲೂಯಾ. ಅವಾಗ ನಾವು ಮಾಡ್ಬೇಕಾ ಬೇಡ? ನಾವು ಜಯದಲ್ಲಿ ನಿಂತ್ಕೊಳ್ಳೋದಕ್ಕಾಗಿ, ಜಯದಲ್ಲಿ ಕಂಟಿನ್ಯೂ ಆಗಿ ನಾವು ಯೇಸಪ್ಪನ ಹೋಗೋವರೆಗೂ ನಾವು ಹೋರಾಟ ಮಾಡಲೇಬೇಕು. ಯಾವ 3 ವೈರಿಗಳ ವಿರುದ್ಧವಾಗಿ? ಒಂದು ಲೋಕ, ಶರೀರ, ಸೈತಾನ. ಈ ಒಂದು ವೈರಿಗಳನ್ನ ನಾವು ತುಳಿಬೇಕು, ಜಯದಲ್ಲೇ ನಿಂತ್ಕೊಂಡಿರ್ಬೇಕು ಅಂದ್ರೆ ನಮಗೆ 4 ಕಾರ್ಯಗಳು ಚೆನ್ನಾಗಿ ಅರ್ಥ ಆಗ್ಬೇಕು. ಯಾವ ಕಾರ್ಯಗಳು? ಚೆನ್ನಾಗಿ ಕೇಳಿಸ್ಕೋಬೇಕು. ಒಂದೊಂದು ಕಾರ್ಯನ ಹೇಳ್ಬೇಕಾದ್ರೆ ಚೆನ್ನಾಗಿ ಕೇಳಿಸ್ಕೋಬೇಕು. ಈ 4 ಕಾರ್ಯಗಳನ್ನ ನಾವು ಚೆನ್ನಾಗಿ ತಿಳ್ಕೊಂಡಿದ್ರೆ ನಾವು ಸಾಯೋವರೆಗೂ, ಯೇಸಪ್ಪ ಹತ್ರ ಹೋಗೋವರೆಗೂ ಈ ಜಗದಲ್ಲೇ ಜೀವಿಸ್ತೀವಿ ಪ್ರಿಯರೇ. ಹಲ್ಲೆಲೂಯಾ. ಮೊದಲನೇದಾಗಿ ಈಗ ಓದಿ ಯಾರಾದ್ರೂ ಎಫೆಸ 6:10 ಮತ್ತು 12, 10ರಿಂದ 12. ಸಾರಿ, ಎಫೆಸಿಯನ್ಸ್ 6:10-12. ಕಡೆ ಮಾತೇನೆಂದರೆ, ನೀವು ಕರ್ತನನ್ನು ಆತನ ಅತ್ಯಂತ ಶಕ್ತಿ ಆಚರಿಸಿ ಕೊಂಡವರಾಗಿ ಬಲಗೊಳ್ಳಿ. ಸೈತನ ತಂತ್ರೋಪಾಯಗಳನ್ನು ಎದುರಿಸಲು ಶಕ್ತರಾಗುವಂತೆ ದೇವರ ಪರಮಾತ್ಮರು ಧರಿಸಿಕೊಳ್ಳಿ. ನಾವು ಹೋರಾಡುವುದು ಮನುಷ್ಯ ಮಾತ್ರ ತಗಡವಲ್ಲ, ರಾಜತ್ವಗಳ ಮೇಲೆ, ಅಧಿಕಾರಿಗಳ ಮೇಲೆ, ಅಂಧಕಾರ ಲೋಕ ಮೇಲೆ, ಆಕಾಶ ಮತ್ತು ದುರಾತ್ಮಗಳ ಮೇಲೆ ಹೋರಾಡಲಾಗಿದ್ದೇವೆ. ಮೊದಲನೇದಾಗಿ ನಾವು ತಿಳ್ಕೋಬೇಕಾಗಿದೆ ಅಂದ್ರೆ, ಅರ್ಥ ಮಾಡ್ಕೋಬೇಕು ಚೆನ್ನಾಗಿ. ಏನಂದ್ರೆ ನಾವು ಈ ಒಂದು ಯುದ್ಧದಲ್ಲಿ, ಹೋರಾಟದಲ್ಲಿ, ಜಯದಲ್ಲೇ ನಿಂತಿರ್ಬೇಕಾದ್ರೆ ಮೊದಲನೇದಾಗಿ ನಾವು ನೋಡ್ಬೇಕಾಗಿದ್ದು, ಫೈಂಡ್ ಔಟ್ ಹೂ ಈಸ್ ಯುವರ್ ಎನಮಿ. ಯಾರು ನನ್ನ ವೈರಿಯಾಗಿದ್ದಾನೆ ಎಂದು ನಾನು ಮೊದಲು ಚೆನ್ನಾಗಿ ತಿಳ್ಕೋಬೇಕು. ಯಾರು ನನ್ನ ವೈರಿಯಾಗಿದ್ದಾರೆ ಎಂದು. ಸೈತಾನನು ದೇವರ ವೈರಿಯಾಗಿದ್ದಾನೆ ತಾನೇ? ದೇವರ ಮಕ್ಕಳ ನಮಗೂ ಆತನು ವೈರಿನ ಸ್ನೇಹಿತನ? ವೈರಿನೇ. ಒಂದ್ಸಾರಿ ಒಂದು ನೈಟ್ ಪ್ರೇ ಮೀಟಿಂಗ್ ನಡೀತಾ ಇತ್ತು. ಅಲ್ಲೇ ಪ್ರೇ ಮಾಡ್ತಾ ಇತ್ತು. ಆ ಚರ್ಚಲ್ಲಿ ಇನ್ನೊಬ್ಬ ಸಹಪಾಲಕರನ್ನ, ಪ್ರೀಚರ್ನ ಕರೆಸಿದ್ರು. ಅದೇ ಒಂದು ಪ್ರೋತ್ಸಾಹ ಮಾಡಲಿ, ಉತ್ತೇಜನ ಮಾಡಲಿ ಅಂತ ಅವ್ರು ಕರೆದು ಮೆಸೇಜ್ ಕೊಡೋಕೆ ಕರೆದಿದ್ರು. ಆ ಪಾಸ್ ಬಂದವರು ಸೈತಾನ್ ಬಗ್ಗೆ ಸೂಪರ್ ಆಗಿ ಮಾತಾಡಿದ್ರು. ಸೈತಾನ ಹಂಗೆ ಹಿಂಗೆ, ಹಂಗ್ ಮಾಡ್ತಾನೆ, ಹಿಂಗ್ ಮಾಡ್ತಾನೆ, ಕತ್ಲೆಯಲ್ಲಿ ಇರ್ತಾನೆ, ಮಾಟ ಮಂತ್ರದಲ್ಲಿ ಇರ್ತಾನೆ, ಸೈತಾನ ಏನ್ ಬೇಕಾದ್ರೂ ಮಾಡ್ತಾನೆ, ಸೈತಾನ್ಗೆ ಎಲ್ಲ ಆಗುತ್ತೆ, ಹಂಗೆ ಹಿಂಗೆ ಸೈತಾನ ಸೂಪರ್ ಆಗಿ ವರ್ಣಿಸ್ಬಿಟ್ರು. ಮೀಟಿಂಗ್ ಮುಗೀತು. ಒಬ್ರು ಮನೆಗೆ ಹೋಗ್ತಿಲ್ಲ. ಯಾಕೆ ಅಂತ ನೋಡಿದ್ರೆ ಎಲ್ರಿಗೂ ಭಯ ಆಗುತ್ತೆ. ಸೈತಾನನ್ನ ಅಷ್ಟು ಚೆನ್ನಾಗಿ ಅಯ್ಯಪ್ಪ ವರ್ಣಿಸ್ಬೇಕು. ನಾವು ಸಹ ಹಾಗೆ ಇದೀವಿ. ನಮ್ಮ ಜೀವನದ ಸ್ವಲ್ಪ ನೋಡ್ರಿ, ಸೈತಾನ ನಾವು ಭಯಪಡಿಸ್ತೀವಿ, ಏಸಪ್ಪನಿಗೂ ಭಯಪಡಲ್ಲ. ಗೊತ್ತಾ ನಿಮ್ಗೆ? ಕರೆಕ್ಟಾ? ಅನೇಕ ಸಾರಿ ನಾವು ಸೈತಾನ ಸೂಪರ್ ಹೀರೋ ನೋಡ್ತೀನಿ. ನಾನು ನೋಡಿದ್ದೀನಿ ನನ್ನ ವಿಷಯ, ನಾನು ಅವನ ಸೇವೆ ಜೀವಿತದಲ್ಲಿ ನನಗೆ ತುಂಬಾ ಬೇಜಾರು. ಅಲ್ಲೇ ಸಿಕ್ಕಿದೆ, ನನ್ ಕೋಪಡ್ತಾನೆ. ಏನ್ ಗೊತ್ತಾ? ಸೈತಾನನ್ನ ಸೂಪರ್ ಹೀರೋ ಮಾಡ್ತಾ ಇರ್ತಾರೆ. ಏಸಪ್ಪಾರಿ ಸೂಪರ್ ಹೀರೋ ಅದು ಮಾಡ್ತಾ ಬಿಡ್ತಾರೆ. ಯಾಕೆ? ಅವನಷ್ಟು ಕಣ್ಣಕ್ಕೆ ನಮ್ಗೆ ಆಗ್ತಲ್ಲ, ಕಾರ್ಯಗಳೆಲ್ಲ ಮಾಡ್ತಾ ಇರ್ತಾನಲ್ಲ, ಅದನ್ನ ನೋಡ್ತೀವಲ್ಲ, ನಮ್ ಭಯ. ಅದಕ್ಕೆ ನಾನು ಹೇಳಿದೆ, ನಾವು ಜಯದಲ್ಲಿ ನಿಂತ್ಕೊಂಡಿರ್ಬೇಕಾದ್ರೆ ವಿಶ್ವಾಸಿ ಅದನ್ನು ಫಸ್ಟ್ ಅರ್ಥ ಮಾಡ್ಕೋಬೇಕು. ನಮ್ಮ ವೈರಿ ಏನಾಗಿದ್ದಾನೆ, ಯಾರಾಗಿದ್ದಾನೆ ಅಂತ. ನಾವು ಹೋರಾಟದಲ್ಲಿ ಜಯಗೊಳ್ಬೇಕಾದ್ರೆ ನೀವು ಯುದ್ಧ ಬಂದು ನೋಡಿ, ನಿಮ್ಗೆ ಗೊತ್ತಿರ್ಬೋದಲ್ವಾ? ಒಂದು ಬ್ಯಾಟಲ್ ಫೀಲ್ಡ್ ಅಲ್ಲಿ ನೋಡುವುದಾದ್ರೆ ಇವಾಗ ಏನ್ ಮಾಡ್ತಾರೆ ಅವರು? ಈ ಒಂದು ಕಂಟ್ರಿ ಅವರು ಇನ್ನೊಂದು ಕಂಟ್ರಿ ಮೇಲೆ ಯುದ್ಧ ಮಾಡ್ತಾರೆ ಅಂದ್ರೆ ಮಾಡ್ತಾರಲ್ಲ. ನಮ್ಮ ಪ್ಯಾಲೆಸ್ತೇನು, ಯುಕ್ರೇನ್ ಇವ್ರು ಜಗಳ ಮಾಡ್ಕೊಂಡ್ರೆ ಮಾಡ್ತಾರೆ, ಇದು ಮಾಡ್ತಾ ಇದಾರಲ್ಲ, ಅವ್ರು ಏನ್ ಮಾಡ್ತಾರೆ? ಇವ್ರ ಬಲ ಏನು, ಅವ್ರ ಬಲ ಏನು ತಿಳ್ಕೊಂತಾರೆ. ಹಂಗೆ ನಾವೇನ್ ಮಾಡ್ಬೇಕು? ಈ ಹೋರಾಟದಲ್ಲಿ ನಾವು ಜಯದಲ್ಲೇ ನಿಂತ್ಕೊಂಡು ಮುಂದೆ ಹೋಗ್ಬೇಕಂದ್ರೆ ನನ್ನ ವೈರಿ ಇರುವಂತಹ ಆ ಒಂದು ಬಲ ಏನು ಅಂತ ತಿಳ್ಕೊಳ್ಬೇಕು. ಆತನ ಏನಾಗಿದ್ದಾನೆ ಅಂತ ತಿಳ್ಕೊಳ್ಬೇಕು. ನಾನು ತುಂಬಾ ಜಾಸ್ತಿ ಹೇಳ ಭಯ ಪಡ್ಕೊಬೇಡಿ. ಬೆಳಿಗ್ಗೆ ಐ ಡೋಂಟ್ ಲೈಕ್ ಟಾಕ್ ಮೋರ್ ಅಬೌಟ್ ಇಟ್. ಓಕೆನಾ? ಇಷ್ಟ ಇಲ್ಲ. ಆದ್ರೂ ಅದನ್ನ ಏನು ತಿಳ್ಕೊಬೇಕಾದ್ರೆ ನಾವು ಆಗ ನಾವು ಜಯಗೊಳ್ಳಕ್ಕಾಗೋದು, ವೈರಿ ಮೇಲೆ ನಾವು ಜಯಗೊಂಡು ಮುಂದೆ ಹೋಗಕ್ಕಾಗೋದು. ಅದಕ್ಕಾಗಿ ಆತನ ಏನಾಗಿದ್ದಾನೆ ಅಂತ ಹೇಳ್ತೇನೆ. ಮೊದಲನೇದಾಗಿ ರೆವಲೇಷನ್ 12:10, ಪ್ರಕಟಣೆ 12ನೇ ಅಧ್ಯಾಯದ 10ನೇ ವಚನ ಓದಿ. ರೆವಲೇಷನ್ 12:10. ಅವನು ದೂತರು ಅವನೊಂದಿಗೆ ದುಬ್ಬಲ್ಪಟ್ಟರು. ಆಗ ಪರಲೋಕದಲ್ಲಿ ಮಹಾಶಬ್ದವನ್ನು ಕೇಳಿದನು. ಅದು, ಈಗ ಜಯವೂ ಶಕ್ತಿಯೂ ರಾಜ್ಯವೂ ನಮ್ಮ ದೇವರಿಗೆ ಉಂಟಾಯಿತು. ಆತನು ಅಭಿಷೇಕಿಸಿದವನು ಅಧಿಕಾರವು ಈಗ ಸ್ಥಾಪಿತವಾಯಿತು. ಹಗಲಿರುಳು ನಮ್ಮ ಸಹೋದರರ ಮೇಲೆ ನಮ್ಮ ದೇವರ ಮುಂದೆ
ದೂರು ಹೇಳಿದ ದೂರುಗಾರನು ದಬ್ಬಲ್ಪಟ್ಟಿದ್ದಾನೆ. ಫಸ್ಟ್ ಈಸ್ ಅವರ್ ಅಕ್ಯೂಸರ್. ಮೊದಲಾಗಿ ಆತನು ನಮ್ಮ ದೂರುಗಾರನಾಗಿದ್ದಾನೆ. ನಮ್ಮ ಬಗ್ಗೆ ಏಸಪ್ಪ ಹತ್ರ ಯಾವಾಗ ದೂರು ಹೇಳ್ತಾ ಇರ್ತಾನೆ. ಅದಕ್ಕೆ ನಾನು ಯಾವಾಗ ನಿಮ್ಗೆ ಹೇಳೋದು, we should not give chance or place to Satan to go and complain or accuse his children in this world. ಈ ಲೋಕದಲ್ಲಿ ನಮ್ಮ ವಿರುದ್ಧವಾಗಿ ಹೋಗಿ ಹೋಗಿ ದೂರ ಹೇಳ್ತಾ ಇರಬಾರ್ದು ಏಸಪ್ಪನ ಹತ್ರ. ಯಾಕೆ ಹೇಳಿ, ವಿಶ್ವಾಸಿಗಳನ್ನ ಜೀವನ ಮಾಡ್ತಾರೆ, ಅವ್ನು ಕಾಯ್ತಾ ಇರ್ತಾನೆ. ಚೆನ್ನಾಗಿ ತಿಳ್ಕೊಳ್ಳಿ, ಆತನ ಏನಾಗಿದ್ದ ಅಂತೆ? ಅಕ್ಯೂಸರ್. ಆತನು ದೂರುಗಾರನಾಗಿದ್ದಾನೆ. ಏಳನೇದಾಗಿ ಮತ್ತಾಯ 4ನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ, ಆತನು ಯೇಸು ಕ್ರಿಸ್ತ ಹತ್ರ ಬಂದು ಏನ್ ಮಾಡ್ದ? ಜೋರಾಗಿ ಏನ್ ಮಾಡ್ದ? ಶೋಧನೆ ಕೊಟ್ಟ. ಈ ಈಸ್ ಎ ಟೆಂಪ್ಟರ್. ಆತನ ಏನ್ ಮಾಡ್ದ ಅಂದ್ರೆ ಶೋಧಿಸುವ ಆತನು. ನಮ್ಮನ್ನು ಯಾವಾಗಲೂ ಶೋಧಿಸ್ತಾ ಇರ್ತಾನೆ. ಆತನ ಶೋಧಿಸ್ತಾನೆ ಅಂತ ಗೊತ್ತಾಗಿದ ತಕ್ಷಣ ನಾವು ನಮ್ಮ ವೈರಿ ಇಂಥವು ಅಂತ ಗೊತ್ತಾದ್ಮೇಲೆ ಎಷ್ಟು ಹುಷಾರಾಗಿರ್ಬೇಕು ತಾನೆ? ಹುಷಾರಾಗಿರ್ಬೇಕು ಬೇಡರಿ? ಯಾವ್ದಾದ್ರು ಕೆಟ್ಟದಕ್ಕೆ ನಮ್ ಪ್ರೇರಣೆ ಬಂದ್ರೆ ಟಕ್ಕನ ಹುಷಾರಾಗ್ಬಿಡ್ಬೇಕು. ಸೈಟನ್ ಈಸ್ ವರ್ಕಿಂಗ್. ಯಾರು ಹೇಳಿ ಇಂಗ್ಲಿಷ್ ಅಲ್ಲಿ? ಸೈಟನ್ ಈಸ್ ವರ್ಕಿಂಗ್ ಅಲ್ವಾ? ನಾವು ಹೆಚ್ಚಾಗೆಲ್ಲ ಮಾಡಿ ಆ ಟೆಂಪ್ಟೇಷನ್ ಒಳಗೆ ಹೋಗಿ ಎಲ್ಲ ಅನುಭವಿಸಿದ ಮೇಲೆ ಏಸಪ್ಪ ಪ್ಲೀಸ್ ವರ್ಕ್ ಅಂತ ಮೊದಲು ಯಾರು ಕೊಟ್ಟಿದ್ದು? ನಾನೇ. ಸೈತಾನ ಕಾರ್ಯ ಮಾಡ್ಬೇಕಾದ್ರೆ ಬಿಗಿನಿಂಗಲ್ಲೇ ಒಪ್ಪಿಸ್ಕೊಟ್ಬಿಡ್ತೀರ. ಆಮೇಲೆ ಎಲ್ಲ ಎಂಜಾಯ್ ಮಾಡಿ ಆತ ನಮ್ಮನ್ನು ನಾಶ ಮಾಡಿ ರೋಗಾಲ ಬಂದು ನಾವಿನ್ನ ಸತ್ತೋಗ್ತೀವಿ ಅನ್ನಬೇಕಾದ್ರೆ ಏಸಪ್ಪ ನನ್ನ ಕ್ರಿಯೆ ಮಾಡು ಅಂತ ಕೇಳ್ತೀವಿ. ಅದಕ್ಕೆ ನಾನು ಹೇಳಿ, ಚೆನ್ನಾಗಿ ತಿಳ್ಕೊಬೇಕು ನೀವು. ನಮ್ಮ ಸಭೆ ಮಕ್ಕಳು ಸೈತಾನ ನಮ್ಮ ಒಂದು ವೈರಿ ಯಾರಾಗಿದ್ದಾನೆ? ಸೈತಾನ ಆಗಿದ್ದಾನೆ. ಆತನ ಏನಾಗಿದ್ದಾನೆ? ಅವನು ಎಂತವನು ಅಂತ ತಿಳ್ಕೊಳ್ಬೇಕು. ಮೊದಲು ಅವನೇನು? ದೂರುಗಾರನು. ಏಳನೇದಾಗ ಆತನ ಏನಾಗಿದ್ದಾನೆ? ಶೋಧಿಸುವವನು. ಈಸ್ ಎ ಟೆಂಪ್ಟರ್. ಚೆನ್ನಾಗಿ ತಿಳ್ಕೊಳ್ಳಿ ಪ್ರಿಯರೇ, ಟೆಂಪ್ಟೇಷನ್ ಒಳಗಾಗುವಂತದ್ದು ಪಾಪ ಅಲ್ಲ. ಸಾರಿ, ಟೆಂಪ್ಟೇಷನ್ಗೆ ನಾವು ಟೆಂಪ್ಟೇಷನ್ ಬರುವಂತದ್ದು ನಮಗೆ ಪಾಪ ಅಲ್ಲ. ಟೆಂಪ್ಟೇಷನ್ ಒಳಗಾದ್ರೆ ಅದು ಪಾಪ. ನೋಡಿದ್ರೆ ಚೆನ್ನಾಗಿದೆ ಅಂತ ಅನ್ಕೊಂಡ್ ಪಾಪನೇ ಅಲ್ಲ. ಅನ್ಕೊಂಡೇವಿ ಮನುಷ್ಯರೇ ಅಲ್ಲ ತಾನೇ? ದೇವ್ರು ನಾನು ಅಂತಾನೆ ಮಾಡಿದ್ದಾನೆ. ಎಲ್ಲ ಇಂದ್ರಿಯಗಳನ್ನ ಕೊಟ್ಟಿದ್ದಾನೆ, ಆಸೆ ಕೊಟ್ಟಿದ್ದಾನೆ, ಎಲ್ಲ ಕೊಟ್ಟಿದ್ದಾನೆ. ದೇವರೇ ಕೊಟ್ಟಿರೋದು. ನಿಮ್ಗೆ ಆಸೆನೇ ಬರೋದ ನೋಡ್ತಾ ಇದ್ದೀರಾ? ಬರುತ್ತದೆ ಅಲ್ವಾ? ಬರುತ್ತಲ್ವಾ? ಅದು ತಪ್ಪಲ್ಲ. ಆದ್ರೆ ಅದ್ ನೋಡಿದ ತಕ್ಷಣ ಬೇಕೇ ಬೇಕು, ಅಂಥದೇ ಬೇಕು, ಒಂಚೂರು ಆ ಕಡೆ ಈ ಕಡೆ ವ್ಯತ್ಯಾಸವಾಗಿರ್ಬಾರ್ದು ಅಂತ ನಾವು ಅಲ್ಲಿಂದ ಓಡೋಗ್ತೀವಿ ನೋಡಿ. ಅದು ಶೋಧನೆ ಪಟ್ಬಿಟ್ಟಿದ್ದೇವೆ, ಪಾಪ ಮಾಡಿಬಿಟ್ಟಿದ್ದೇವೆ ಅಂತ ಅರ್ಥ ಆಗ್ತದೆ. ಅದಕ್ಕೆ ಟೀಚರ್ ಈ ತರ ಇರ್ತಾರೆ. ರೋಡಲ್ಲಿ ಹೋಗ್ಬೇಕಾದ್ರೆ ಗಾಡಿಲಿ ಒಂದು ಪೋಸ್ಟ್ ಇದೆ. ಒಂಥರ ಲೋಕ ಅಲ್ವಾ ಇದು? ಲೋಕದಲ್ಲಿ ಎಂತ ಪೋಸ್ಟ್ಗಳು ಆಗ್ತಾರೆ. ಅದು ನಮ್ಮ ಇಂಡಿಯಾ ಇವಾಗ ಫಾರಿನ್ ತರ ಹೋಗ್ತಾರೆ. ಆ ಪೋಸ್ಟ್ಲು ಗುಡಿ ಅರ್ಧಂಬರ್ಧ ಬಟ್ಟೆ ಹಾಕೊಂಡಿದ್ದಾಳೆ. ನಾವು ಗಾಡಿಲಿ ಹಿಂಗೆ ಹೋದ ಹುಡುಗ, ಹಿಂಗೆ ನೋಡ್ದ, ಹಂಗೆ ಮುಂದೆ ಹೋದ, ಹಿಂಗೆ ತಿರುಗಿ ನೋಡ, ಹಂಗೆ ಮುಂದೆ ಹೋಗಿ ಮನೆಗೆ ಹೋಗ್ಬಿಟ್ಟ, ಊಟ ಮಾಡಿ ಮಾಡ್ಕೊಂಡ. ರಾತ್ರಿ ಕನ್ಸಲ್ ಅದೇ ಬರ್ತಾ ಇದ್ವಿ. ಎದ್ದ ಒಂದೊತ್ತಲ್ಲಿ ತಗೊಂಡ ಮೊಬೈಲ್ನ. ಆ ಹುಡುಗಿ ತರ ಪೋಸ್ಟ್ ಅಲ್ಲಿ ಅವಳಿ ಹಾಲು ಅಂತ ಹುಡುಗ ಶುರು ಮಾಡ್ದ. ಅದು ಪಾಪ. ಆಮೇಲೆ ಅರ್ಥ ಆಯ್ತೇನ್ರಿ? ಅಲೋ, ಇಷ್ಟು ಕಷ್ಟಪಟ್ಟು ಹೇಳ್ತಾ ಇದ್ದೀನಿ. ಅದಾಯ್ತೇನ್ರಿ? ಎಕ್ಸಾಕ್ಟ್ಲಿ ಅದೇ ನನಗೆ ಅದು ಅದೇ ಪಾಪ. ಅದು ಮಾಡಬೇಡಿ. ಅರ್ಥ ಆಯ್ತಲ್ಲ? ನಾನು ಅಷ್ಟೇ, ಐ ಅಗ್ರಿ, ಐ ಅಕ್ನಾಲೆಜ್. ನಾನು ಅಷ್ಟೇ ಚೆನ್ನಾಗಿದೆ ನೋಡ್ತೀನಿ, ನನ್ಗೆ ಇಷ್ಟನೇ, ಅಷ್ಟೇ ನೋಡ್ದೆ ಮುಗೀತು, ಹೋಗ್ತಾ. ಅದು ಬಿಟ್ಟು ಅದರಲ್ಲೇ ನಾವು ಮನ್ಸಿರ್ತೀವಿ ನೋಡಿ, ಅದು ನೆಕ್ಸ್ಟ್ ಸಹಿತ ನಮ್ಮನ್ನ ಏನ್ ಮಾಡ್ತಾನೆ? ಟೆಂಪ್ಟೇಷನ್. ಅದೇ ಅವ ಮಾಡಿದ್ದು. ಇದು ತೋರಿಸ ತಕ್ಷಣ, ಹಣ್ಣು ತೋರಿಸಿದ ತಕ್ಷಣ ಅಪ್ಪ ದೇವ್ರು ಹೇಳ್ಬಿಟ್ಟ ತಿನ್ಬಾರ್ದು ಅಂತ ಹೋಗ್ಬಿಟ್ಟಿಲ್ಲ ಅವಳು. ಹೇಳಪ್ಪ ಏನು ಮಾಡಿ ಹಬ್ಬ ನಮ್ಗೆ ಏನು ಮೂರನೇದ ಮೊದಲೇ ನಮ್ಮ ವೈರಿ ಏನಾಗಿದ್ದಾನಂತೆ? ದೂರುಗಾರನಾಗಿದ್ದಾನೆ. ಎರಡನೇದಾಗಿ ಶೋಧಕನಾಗಿದ್ದಾನೆ. ಮೂರನೇದಾಗಿ ಯೋಹಾನ 8:44 ನೋಡಿ. ಜಾನ್ ಚಾಪ್ಟರ್ 8 ವರ್ಸಸ್ 44.
8:44. ಸೈತಾನನು ನಿಮ್ಮ ತಂದೆ, ನೀವು ಆ ತಂದೆಯಿಂದ ಹುಟ್ಟಿದವರಾಗಿದ್ದು ನಿಮ್ಮ ತಂದೆಯ ದುರಿಚ್ಛೆಗಳನ್ನೇ ನಡೆಸಬೇಕೆಂದಿದ್ದೀರಿ. ಅವನು ಆದಿಯಿಂದಲೂ ಕೊಲೆಗಾರನಾಗಿದ್ದು ಸತ್ಯದಲ್ಲಿ ನಿಲ್ಲಲಿಲ್ಲ. ಅವನಲ್ಲಿ ಸತ್ಯವೂ ಇಲ್ಲವೇ ಇಲ್ಲ. ಅವನು ಸುಳ್ಳಾಡುವಾಗ ಸ್ವಭಾವ ಅನುಸಾರವಾಗಿ ಆಡುತ್ತಾನೆ. ಅವನು ಸುಳ್ಳುಗಾರನು, ಸುಳ್ಳಿಗೆ ಮೂಲ ಪುರುಷನೂ ಆಗಿದ್ದಾನೆ. ಈಸ್ ಅ ಮರ್ಡರರ್ ಅಂಡ್ ಲಯರ್. ಚೆನ್ನಾಗಿ ಮೂರರಾಗಿ ನಮ್ಮ ವೈದ್ಯ ಕುರಿತ ತಿಳ್ಕೋಬೇಕಂದ್ರೆ ಬೇರೆ ಆತನು ಕೊಲೆಗಾರನಾಗಿದ್ದಾನೆ, ಸುಳ್ಳುಗಾರನಾಗಿದ್ದಾನೆ. ಅಲ್ಲಿ ಮಾತ್ರ ದೇಹಪ್ಪ ನಿಲ್ಲಿಸೋದಿಲ್ಲ. ಸುಳ್ಳಿಗೆ ಆತನು ಮೂಲ ಪುರುಷನಂತೆ. ಯಾಕಂತ ಮೂಲ ಪುರುಷ ಎಂಬ ಒಂದು ಬಿರುದು ಆತನ ಬಂತು. ಅವರ ಹತ್ರ ಹೋಗಿ ಮೂಲವಾಗಿ ಸುಳ್ಳು ಹೇಳ ಅದಕ್ಕೆ ಫಸ್ಟ್ ಸುಳ್ಳು ಅಂತಾನೆ ಹೇಳಿದವ ನಾವು. ಏನಂದ? ನೀವು ತಿಳಿ ಸತ್ತೋಗೋದೇ ಇಲ್ಲ, ದೇವ್ರ ತರ ಆಗ್ಬಿಡ್ತೀರ. ಎಂತ ಮುಟ್ಟಾರ ಆದಮ್ಮವ. ಏಸಪ್ಪನೇ ಜೊತೆಗೆ ಬಂದು ಮಾತಾಡ್ಕೊಂತ ಇದ್ರು. ಏಸಪ್ಪನೇ ದೇವರಲ್ಲಿ ಮಾಡಕ್ ಆಗದೆ ಇರೋ ಸೈತಾನ ಮಾಡ್ತಾರೇನ್ರಿ? ಹಂಗೆ ನಾವು ಕೂಡ ಏಸಪ್ಪನೇ ಜೀವಿತ ಮಾಡಕ್ ಆಗದೆ ಇರೋದನ್ನ ಸೈತಾನ ಮಾಡ್ತಾನೆ ಅಂತ ಓಡ್ತೀವಿ ನಾವು. He is a liar, father of lie. ಆತನ ಮಾತಾಡಲ್ಲ, ಸುಳ್ಳು ಸುಳ್ಳು ಸುಳ್ಳೆ. ಎಷ್ಟು ಚೆನ್ನಾಗಿ ದೇವರು ಏಸಪ್ಪ ಹೇಳ್ತಾ ನೋಡಿ, ಆತನಲ್ಲಿ ಸತ್ಯ ಅನ್ನೋದ ಇಲ್ಲ. ಅದೇ ನಾನು ಹೇಳ್ತೀನಿ ಇಷ್ಟ. ನಮ್ಮ ಸಭೆಯಲ್ಲಿ ಸರಿಯಾಗಿ ಕೌಂಟರ್ ಕೊಡ್ತೇವೆ ಅಲ್ವಾ? ಅದು ಮಾತ್ರ ಕೊಲೆಗಾರನಾಗಿದ್ದಾನೆ. ನೋಡಿ, ಬೇಕಂದ್ರೆ ಹಳೆ ಒಡಂಬಡಿಕೆಯಲ್ಲಿ ನೋಡುವುದಾದ್ರೆ ಪ್ರಿಯ ಅನೇಕರು ಕೊಲೆ ಮಾಡಿದಾರಲ್ಲ, ಅಲ್ಲ ಅವರೆಲ್ಲ ಪ್ರೇರಣೆ ಕೊಟ್ಟಿದ್ದು ಸೈತಾನನೇ. ದೇವ್ರ ಮಕ್ಕಳು ದೇವರೇ ಅವರೊಂದಿಗೆ ಮಾತನಾಡಿಕೊಂಡು ಆತನೇ ಅವ್ರನ್ನ ನಡ್ಸ್ಕೊಂಡಿದ್ರು, ರಾಜನಾಗಿದ್ದು ಅವ್ರನ್ನ ನಡೆಸ್ತಾ ಇದ್ರು. ಅಂತವರು ಸಹ ಕೊಲೆ ಮಾಡಂಗಾಯ್ತು. ಯಾಕೆ ಹೇಳಿ? ಆತನು ಕೊಲೆಗಾರನಾಗಿದ್ದಾನೆ. ಆತನಿಗೆ ನಾವು ಒಪ್ಪಿಸಿಕೊಡುವುದಾದರೆ ನಾವು ಸಹ ಆತನ ಹಾಗೆ ಆಗ್ತೇವೆ. ಆತನೇ ಲೋಕದಲ್ಲಿ ಆ ಕಾರ್ಯಗಳನ್ನ ಮಾಡ್ತಾ ಇದ್ದಾನೆ. ವಿಶ್ವಾಸಿಯಲ್ಲಿ ಆತನು ಅದನ್ನ ಮಾಡೋಕ್ಕಾಗೋದಿಲ್ಲ ಅಂಟಿಲ್ ಯು ಗಿವ್ ದ ರೂಮ್ ಟು ಹಿಮ್. ನಾವು ಆತನಿಗೆ ಸ್ಥಳ ಕೊಡದೆ ಹೊರತು ಆತನ ವಿಶ್ವಾಸಿಯಲ್ಲಿ ಏನು ಮಾಡಕ್ಕಾಗಲ್ಲ ಪ್ರಿಯರೇ. ಹಲ್ಲೆಲೂಯಾ. ನಂಬರ ಜೊತೆ ಹೇಳಿ ಎಸ್. ಮೊದಲನೇದಾಗಿ ಆತನ ಏನಾಗಿದ್ದಾನೆ? ದೂರುಗಾರನಾಗಿದ್ದಾನೆ. ಎರಡನೇದಾಗಿ ಆತನು ಶೋಧಕನಾಗಿದ್ದಾನೆ. ಮೂರನೇದಾಗಿ ಆತನು ಕೊಲೆಗಾರನು ಮತ್ತೆ ಸುಳ್ಳುಗಾರನು ಆಗಿದ್ದಾನೆ. ನಾಲ್ಕನೇದಾಗಿ ನಮ್ಮ ವೈರಿ ಎಂತವನ್ನಂತ ನೋಡೋದಕ್ಕೆ 1 ಪೇತ್ರ 5:8. ಫಸ್ಟ್ ಪೀಟರ್ ಚಾಪ್ಟರ್ 5:8. 1 ಪೇತ್ರ 5:8. ಆತನ ಏನಾಗಿದ್ದಾರಂತೆ? ನಿಮ್ಮ ವಿರೋಧಿಯಾಗಿರುವ ಸೈತಾನನು ಖಂಡಿಸುವ ಶುಭೋಪೋಪಾದಿಯಲ್ಲಿ ಯಾರು ನುಂಗಲೆಂದು ಹುಡುಕುತ್ತಾ ತಿರುಗಾಡುತ್ತಾರೆ. ಸೈಟನ್ ಇಸ್ ರೋರಿಂಗ್ ಲಯನ್. ಆತನು ಗರ್ಜಿಸುವ ಸಿಂಹೋದೋಪಾದಿಯಲ್ಲಿ ಯಾರು ನುಂಗಲಿ ಅಂತ ಹುಡುಕ್ತಾ ತಿರುಗ್ತಾ ಇರ್ತಾನೆ. ನಾವು ವೈರಿ ಏನಾಗಿದ್ದಾನೆ? ರೋರಿಂಗ್ ಲಯನ್. ಕಾಯ್ತಾ ಇರ್ತಾನೆ ಯಾವಾಗ ನಾವು ಆತನ ಬಲೆಗೆ ಬೀಳ್ತೀವಿ, ಆತನ ಬಾಯಿ ಬೀಳ್ತೀವಿ. ಸ್ವಲ್ಪ ಯೋಚನೆ ಮಾಡಿದ್ರೆ, ಇಷ್ಟು ಶಕ್ತಿ ಇರುವಂತ ಸೈತಾನ ನಮ್ಮ ವೈರಿ ಆಗಿರುವಾಗ ನಾವು ಆತನ ವಿರುದ್ಧವಾಗಿ ಆ ಹೋರಾಟ ಮಾಡಿ ಆ ದೇವರು ಕೊಟ್ಟಿರುವಂತ ಆ ಒಂದು ಜಯದಲ್ಲಿ ವಿಕ್ಟ್ರಿಯಲ್ಲಿ ಇರ್ಬೇಕಂದ್ರೆ ನಾವು ಎಷ್ಟು ಹುಷಾರಾಗಿರ್ಬೇಕು ತಾನೆ? ಇರ್ಬೇಕಾ ಬೇಡವಾ? ಎಷ್ಟು ಎಚ್ಚರಿಕೆಯಿಂದ ಇರ್ಬೇಕಾ ಬೇಡವಾ? ಅದಕ್ಕೆ ನಾವು ವಿಶ್ವಾಸಿಗಳು 1% ಕೂಡ ಸೈತಾನಿಗೆ ಜಾಗ ಕೊಡಬಾರದು. ಚೆನ್ನಾಗಿ ಕೇಳಿಸ್ಕೊಳ್ಳಿ, ಅರ್ಥ ಮಾಡ್ಕೊಳ್ಳಿ. ನಾವು ನಮ್ಮ ಕುಟುಂಬಗಳಲ್ಲಿ, ನಮ್ಮ ಸಂಬಂಧಗಳಲ್ಲಿ, ನಮ್ಮ ಜೀವಿತಗಳಲ್ಲಿ ನಾವು ಸೈತಾನಿಗೆ 1% ಕೂಡ ಜಾಗ ಕೊಡಬಾರದು. ಅದನ್ನು ಕಾಯ್ಕೊಂಡಿರ್ತಾನೆ. ಅನ್ಇನ್ವೈಟೆಡ್ ಗೆಸ್ಟ್ ಆತನು. ನೀವು ಇನ್ವೈಟ್ ಮಾಡದೆ ಬೇಡ, ರೆಡಿಯಾಗಿರ್ತಾನ ಅವನು. ಅದೇ ಸಮಯದಲ್ಲಿ ನನ್ನ ಏಸಪ್ಪ ಕೂಡ ರೆಡಿಯಾಗಿರ್ತಾನೆ, ಪರಿಶುದ್ಧಾತ್ಮ ಕೂಡ. ನನ್ ಮಗಳು ಯಾವ ತೀರ್ಮಾನ ತಗೊಂಡ್ಕೊಂತಾಳೋ ಠಕ್ಕದ ದೇವರ ನಮ್ಗೆ ಸಹಾಯ ಮಾಡ್ತಾನೆ. ಹಲ್ಲೆಲೂಯಾ. ನಾವು ಸ್ವಲ್ಪ ಬಿಟ್ಕೊಡ್ತೀವಿ ನೋಡಿ, ಸೈತಾನ ಬಂದು ಇಟ್ಕೊಂಡ್ಬಿಡ್ತಾನೆ. ನಾವು ದೇವರಿಗೆ ಬಿಟ್ಕೊಡ್ಬೇಕಾದ್ರೆ ಪರಿಶುದ್ಧಾತ್ಮ ನಮ್ಮನ್ನು ಚೆನ್ನಾಗಿ ನಡೆಸ್ಕೊಂಡು ಹೋಗ್ತಾನೆ. ಈ ಶೋಧನೆ ಅನ್ನುವಂಥದ್ದು ನಾವು ಸೈತಾನ ವಿರುದ್ಧವಾಗಿ ಹೋರಾಟ ಮಾಡುವಂಥದ್ದು ವಾರಕ್ಕೊಂದ್ಸಾರಿ ಅಲ್ಲ, ಪ್ರತಿದಿನ. ಹೇಳಿ ಪ್ರತಿದಿನ, ಪ್ರತಿ ಕ್ಷಣ. ಮತ್ತೊಂದು ಬಂತು ಕೊಂಡ್ರು ಅಲ್ವಾ?
ಇಟ್ಸ್ ಗುಡ್ ಟು ಬಿ ಲೈಕ್ ದಟ್. ಒಳ್ಳೆ, ಯಾಕಂದ್ರೆ ಕಲ್ತ್ಕೊಂತ ಇದೀವಿ ನಾವು ತಾನೆ. ಬೇರೆ ಬೋಧಕರಾಗಿ ಮಾಡಬೇಡಿ, ಅವ್ರು ಬಿದ್ದರಂತೆ. ನಾವು ನೋಡ್ತೀವಿ, ನಾವು ಆತನ ವಿರುದ್ಧವಾಗಿ ಪ್ರತಿದಿನ ಪ್ರತಿಕ್ಷಣ ಹೋರಾಟ ಮಾಡ್ಬೇಕಂದ್ರೆ ನಾವು ಇನ್ನು ಎಷ್ಟು ಹೆಚ್ಚಾಗಿ ನಾವು ಕಾಯ್ಕೊಳ್ಬೇಕು ಪ್ರಿಯರೇ, ಹೆಚ್ಚಾಗಿ ಕಾಯ್ಕೊಳ್ಬೇಕು ತಾನೆ. ಅದಕ್ಕೆ ನಮ್ಮ ಆತ್ಮ ಯಾವಾಗ್ಲೂ ಬಲವುಳ್ಳದಾಗಿರಬೇಕು. ಈ ಶರೀರ ಹೋರಾಟ ಮಾಡಕ್ಕಾಗಲ್ಲ ಅವನ ಹತ್ರ. ಆತನ ಚೆನ್ನಾಗಿ ಗೊತ್ತು ಅನಿತಾ ಏನಂತ, ಅನಿತಾ ಬಲಹೀನತೆ ಏನಂತ ಚೆನ್ನಾಗಿ ಗೊತ್ತು, ಅನಿತಾ ಬಲ ಏನಂತ ಚೆನ್ನಾಗಿ ಗೊತ್ತು, ಅನಿತಾ ಏನು ಇಷ್ಟ ಅಂತ ಗೊತ್ತು, ಅನಿತಾ ಏನ್ ಮಾಡ್ತಾಳೆ ಅಂತ ಗೊತ್ತು. ಅವನು ಬಳುವುದಾನೆ, ಆತನಿಗೂ ಶಕ್ತಿ ಇದೆಲ್ಲ ಮಾಡ್ತಾನೆ. ಆದ್ರೆ ನನ್ನೇ ಸ್ವಲ್ಪ ಸರ್ವಶಕ್ತನಾಗಿದ್ದಾನೆ. ಸರ್ವಶಕ್ತನಾದ ಯೇಸು ಕ್ರಿಸ್ತನ ನೋಡಿರ್ಬೇಕಾದ್ರೆ ನಾವು 1% ಕೂಡ ಆತನಿಗೆ ಜಾಗ ಕೊಡದೇ ಇದ್ರೆ ಆತನು ಸೈತಾನ ವಿರುದ್ಧವಾಗಿ ಓಟ ಮಾಡ್ತಾನೆ ಪ್ರಿಯರೇ. ಹಲ್ಲೆಲೂಯಾ. ಅದಕ್ಕೆ ನಾನು ಯಾವಾಗೂ ನನಗೆ ಆ ಪದ ಬರೋದು ಒಪ್ಪಿಸ್ಕೊಡಿ ಅಂತ ನಾನೇ ಅನೇಕ ಸಲ ಅನ್ಕೊಂಡಿದ್ದೀನಿ. ಯಾಕೆ ಈ ವಚನನೇ ಈ ಪದ ನನ್ನ ಬಾಯಿ ಬರುತ್ತೆ ಅಂದ್ರೆ, ಯಾಕಂದ್ರೆ ಯೇಸಪ್ಪನಿಗೆ ಬೇಕಾದದ್ದು we have to submit ourselves to him. When you submit yourself to him, then he will fight your battle. ನಮ್ಮ ಸ್ಟ್ರಗಲ್ಸ್ ಎಲ್ಲವನ್ನ ಯೇಸಪ್ಪ ಹೋರಾಟ ಮಾಡ್ತಾನೆ. ಹಲ್ಲೆಲೂಯಾ. ಅದಕ್ಕೆ ಬಿ ಇನ್ ಪೀಸ್ ವಿತ್ ಜೀಸಸ್. ಯೇಸು ಕ್ರಿಸ್ತನಲ್ಲಿ ನೀವು ಸಮಾಧಾನವಾಗಿರಿ. RIP ಅಂತಾರಲ್ಲ, ಗೊತ್ತಾ ನಿಮ್ಗೆ? RIP ನಾವು ಅದನ್ನ ಯಾವಾಗ್ಲೂ ಈ ಲೋಕ ಬಿಟ್ಟು ಓದವ್ರು ಹೇಳ್ತೀವಿ ಅಲ್ವಾ? ಓದ್ಮೇಲೆ ರೆಸ್ಟ್ ಇನ್ ಪೀಸ್, ರೆಸ್ಟ್ ಇನ್ ಪೀಸ್. ಏಸಪ್ಪನಲ್ಲಿ ನಾವು ರೆಸ್ಟ್ ಇನ್ ಪೀಸ್ ಆಗಿರ್ಬೇಕು. ಅದು ಪ್ರತಿ ಕ್ಷಣ ಪ್ರತಿದಿನ ಇರ್ಬೇಕು. ನಾವು ಏಸಪ್ಪನ ಸಮಾಧಾನವಾಗಿದ್ರೆ ದೇವರು ನಮ್ಮನ್ನ ನಡೆಸುವಾತನಾಗಿದ್ದಾನೆ. ಆತನ ಟ್ರಿಕ್ಸ್ ನೀವು ನೋಡಿದ್ರೆ ಏನು ಗೊತ್ತಾ? ಅದಕ್ಕೆ ನಾನು ಹೇಳಿದೆ, ಸೈತಾನ ಶಕ್ತನಾಗಿದ್ದಾನೆ, ಏಸಪ್ಪ ಸರ್ವಶಕ್ತಿ ಅಂತ ಯಾಕೆ ಹೇಳಿದೆ ಅಂದ್ರೆ ಆತನ ಟ್ರಿಕ್ಸ್ ಅನ್ನ ಒಂದೇ ತರ ಇರುತ್ತೆ, ಇನ್ನು ಅಪ್ಗ್ರೇಡ್ ಆಗಿಲ್ಲ, ಆಗೋದಿಲ್ಲ ಸಹ. ಯಾಕೆ ನನ್ನೇ ಸಭಾ ಬಿಡಲ್ಲ. ಏನೇ ಮಾಡನಾಗಿದ್ರು, ಏನೇ ಕಾಲದಲ್ಲಿ ನಾವು ಜೀವಿಸ್ತಾ ಇದ್ರು ಕೂಡ ಯಾರಾದ ಮೊಬೈಲ್ ಮಾಡಲ್ಲ ನೋಡಿ ಅದನ್ನೇ ತಗೊಂಡು ಏಸಪ್ಪಗೆ ಮಾಡ್ದ, ಯಾವುದೇ ಏಸಪ್ಪಗೆ ಮಾಡಲ್ಲ ನೋಡಿ ಅದೇ ನಮಗೂ ಮಾಡ್ತಾ ಇದ್ದಾನೆ. ಆದಮವ್ವ ಯಾವಾಗ ಸೋತೋದ್ರು ಏಸುಕ್ರಿಸ್ತನ ಜಯಿಸಿದ್ನೋ ಆ ಜಯಿಸಿದಂತ ಟ್ರಿಕ್ಸ್ ಅನ್ನೇ ಪರಿಶುದ್ಧಾತ್ಮ ಹೀಗೆ ಉಪಯೋಗಿಸ್ತಾ ಇದ್ದಾನೆ ಪ್ರಿಯ ನಮ್ಮ ಮೂಲಕವಾಗಿ. ಹಲ್ಲೆಲೂಯಾ. ಏಸಪ್ಪ ಎಷ್ಟು ಹೆಚ್ಚಾಗಿ ನಾನು ಒಪ್ಪಿಸ್ಕೊಂಡಿದ್ರು ತಂದೆ ದೇವರಿಗೆ, ಹಂಗೆ ನಾವು ಒಪ್ಪಿಸ್ಕೊಬಿಟ್ರೆ ಸಾಕು. ನನ್ನ ಕೈಲಿ ಆಗಲ್ಲ ಏಸಪ್ಪ, ನನಗೆ ಆಸೆ ಆಗ್ತಾ ಇದೆ, ನಾನು ಬಿದ್ದೋಗ್ಬಿಡ್ತೀನಿ, ಕಾಪಾಡು ತಂದೆ ಪ್ರಿಯ ಸಾಕು. ಹಲ್ಲೆಲೂಯಾ. ಐ ಲವ್ ಟು ಸೇ ದಟ್. ನೀವೇನು ಓಟ ಮಾಡಬೇಡ, ನಾವು ಬಲಹೀನರೇ. ನನ್ನ ಏಸಪ್ಪ ಬಲವುಳ್ಳವನೇ. ಆತ ನಮ್ಮಲ್ಲಿ ಇಟ್ಕೊಂಡು ಕಾರ್ಯ ಮಾಡ್ತಾರೆ. ಅದಕ್ಕೆ ನೇಮ ಶೇಷ ಆಗಿದೆಲ್ಲ, ಈ ಲೋಕದ ಯೋಗಿಂತಲೂ ಜೊಳಗಿ. Yes, he is greater, mightier and he is powerful. ಆತ ನಮ್ಮ ಯುದ್ಧ ಮಾಡ್ತಾರೆ. ಅದು ಬಿಟ್ಟು ನಾವು ಓಟ ಮಾಡ್ಕೊಂಡೇ ಇದ್ರೆ ಏಸಪ್ಪ ನೋಡ್ತಾ ಇರ್ತಾನೆ, ಸೈತಾನ ಸಖತ್ತಾಗಿ ಆಡ್ತಾನೆ ನಮ್ಮ ಜೀವಿತದಲ್ಲಿ. ನಾವು ಅನೇಕ ವಿಶ್ವಾಸಿಗಳು ಮಾಡ್ತಾರೆ ತಪ್ಪ ಅದೇನೆ. ನೋ ಯುವರ್ ಎನಿಮಿ. ನಿಮ್ಮ ವೈರಿ ಯಾರಂತ ತಿಳ್ಕೊಳ್ಳಿ, ಆತನ ಒಂದು ಬಲ ಏನಂತ ತಿಳ್ಕೊಳ್ಳಿ, ಯಾವ ಟ್ರಿಕ್ಸ್ ಅನ್ನ ಉಪಯೋಗಿಸ್ತಾರ ತಿಳ್ಕೊಳ್ಳಿ. 1 ಸಾರಿ 2 ಸಾರಿ 3 ಸಾರಿ ಪ್ರಿಯರೇ ಸೈತಾನ ನಮ್ಮನ್ನು ವಂಚಿಸಬಹುದು. 4 ಸಾರಿ ವಂಚಕಾಗುತ್ತೇನ್ರಿ? ತಿರುಗಿ ನಾವು ವಂಚನೆ ಒಳಗಾಗ್ತೀವಂದ್ರೆ ನಮ್ಮಂತ ಬೇರೆ ಯಾರು ಇಲ್ಲ, ನೀವೇ ಫಿಲ್ ದ ಬ್ಯಾಂಕ್ಸ್. ನಾವು ಆ ಜಯದಲ್ಲಿ ನಿಂತ್ಕೋಬೇಕಂದ್ರೆ ಮೊದಲೇದಾಗಿ ಏನ್ ಮಾಡ್ಬೇಕು? ನಮ್ಮ ವೈರಿಯನ್ನ ತಿಳ್ಕೊಳ್ಬೇಕು. ನಮ್ಮ ವೈರಿ ಏನಾಗಿದ್ದಾನೆ? ದೂರುಗಾರನಾಗಿದ್ದಾನೆ, ಎಲ್ರಿ ಶೋಧಕನಾಗಿದ್ದಾನೆ, ಕೊಲೆಗಾರ ಮತ್ತೆ ಸುಳ್ಳುಗಾರನಾಗಿದ್ದಾನೆ, ಗರ್ಜಿಸುವ ಸಿಂಹನಾಗಿದ್ದಾನೆ. ಏನೇನಾಗಿ ನೋಡೋಣ. ನಾವು ಆ ಒಂದು ಜಯದಲ್ಲಿ ನಿಂತ್ಕೊಂಡು ಮುಂದೆ ಹೋಗ್ಬೇಕಂದ್ರೆ ಕ್ರಿಸ್ತರ ಕೊಟ್ಟಿರುವಂತಹ ಜಯದಲ್ಲಿ ನಾವೇನ್ ಮಾಡ್ಬೇಕು ಅಂದ್ರೆ ಎಫೆಸ 6:13-17 ಅದೇ ಅಧ್ಯಾಯದಲ್ಲಿ ಆ ವೇದ ಕಠಿಣ ಯುದ್ಧವು ನಡೆಯುವ ದಿವಸದಲ್ಲಿ ಆ ವೈರಿಗಳನ್ನು ಎದುರಿಸುವುದಕ್ಕೂ ಮಾಡಬೇಕಾದೆಲ್ಲವನ್ನು ಮಾಡಿ ಜಯಶಾಲಿಗಳಾಗಿ ನಿಲ್ಲುವುದಕ್ಕೂ ಶಕ್ತರಾಗುವಂತೆ ದೇವರು ದಯಪಾಲಿಸುವ ಸರ್ವಾಯುಧಗಳನ್ನು ತೆಗೆದುಕೊಳ್ಳಿರಿ.
ಸತ್ಯವೆಂಬ ನಡುಕಟ್ಟನ್ನು ಕಟ್ಟಿಕೊಂಡು, ನೀತಿ ಎಂಬ ವಜ್ರ ಕವಚವನ್ನು ಧರಿಸಿಕೊಂಡು, ಸಮಾಧಾನದ ವಿಷಯವಾದ ಸುವಾರ್ತೆಯನ್ನು ತಿಳಿಸುವುದರಲ್ಲಿ ಸಿದ್ಧವಾದ ಮನಸ್ಸೆಂಬ ಕರಗಳನ್ನ ಮೆಟ್ಟಿಕೊಂಡು ನಿಲ್ಲಿರಿ, ಮತ್ತು ನಂಬಿಕೆ ಎಂಬ ಗುರಾಣಿಯನ್ನು ಹಿಡಿದುಕೊಳ್ಳಿರಿ. ಆದ್ದರಿಂದ ನೀವು ಕೆಡುಕನ ಅಗ್ನಿ ಬಾಣಗಳನ್ನೆಲ್ಲ ಆರಿಸುವುದಕ್ಕೆ ಶಕ್ತರಾಗುವಿರಿ. ಇದಲ್ಲದೆ ರಕ್ಷಣೆ ಎಂಬ ಶಿರಸ್ತ್ರಾವವನ್ನು ಇಟ್ಟುಕೊಂಡು, ಪವಿತ್ರಾತ್ಮನು ಕೊಡುವ ದೇವರ ವಾಕ್ಯವೆಂಬ ಕತ್ತಿಯನ್ನು ಹಿಡಿಯಿರಿ. ಸಾಕು. ಸರ್ವಾಯುಧಗಳನ್ನು ಧರಿಸಿಕೊಳ್ಳಿರಿ. ಹೇಳಿ. ಪುಟ್ ಆನ್ ದ ಆರ್ಮರ್ ಆಫ್ ಗಾಡ್. ಇಲ್ಲ ನೋಡ್ತೇವೆ, ಎರಡನೇದಾಗಿ ನಮಗೆ ಆ ಜಯದಲ್ಲಿ ನಿಂತ್ಕೊಂಡು ಮುಂದೆ ಹೋಗ್ಬೇಕಂದ್ರೆ ಬೇಕಾಗಿದೆ ಅಂದ್ರೆ ಮೊದಲಾಗಿ ನಮ್ಮ ವೈರಿ ಯಾರನ್ನ ನಾವು ತಿಳ್ಕೊಳ್ಬೇಕು. ಎರಡನೇದಾಗಿ ಫೈಂಡ್ ಔಟ್ ದ ಎಕ್ವಿಪ್ಮೆಂಟ್ಸ್ ಟು ರೆಸಿಸ್ಟ್ ಅವರ್ ಎನಿಮಿ. ಎರಡನೇದಾಗಿ ನಾವು ಆ ವೈರಿಯನ್ನ ಎದುರಿಸಬೇಕಾದ್ರೆ ಬೇಕಾದ ಆಯುಧಗಳು ಯಾವುದು ಅಂತ ತಿಳ್ಕೊಳ್ಬೇಕು. ಗೊತ್ತಲ್ವಾ, ಆಯುಧಕ್ಕೆ ಹೋಗ್ಬೇಕಾ ಸೈನಿಕರು ಎಷ್ಟು ಆ ಕಾಲದಲ್ಲಿ ಹಂಗೆಲ್ಲ ಮಾಡ್ತಾರೆ. ಇವಾಗ ಏನ್ ಮಾಡ್ತಾರೆ? ಗನ್ಸ್, ಬಾಂಬ್ಸ್ ಅಲ್ವಾ, ಏರ್ಕ್ರಾಫ್ಟ್ ಅಲ್ಲಿ ಮಾಡೋದು ಅಲ್ವಾ, ಎಲ್ಲಾ ತರವಾದ ಯುದ್ಧಕ್ಕೆ ಬೇಕಾದ ಎಲ್ಲ ಸಾಮಗ್ರಿಗಳನ್ನ ರೆಡಿ ಮಾಡ್ಕೊಂಡ್ಬಿಡ್ತಾರೆ. ಯುದ್ಧಕ್ಕೆ ಹೋಗಿ ಅಲ್ಲಿ ನಿಂತ್ಕೊಂಡು ಅದನ್ನ ಹುಡ್ತಾ ಇರ್ತಾರ. ಹುಡ್ತಾರೇನ್ರಿ? ಹುಡ್ಕಾಗ್ತೇನ್ರಿ? ನಾವ್ ಮೈ ಹುಡ್ತೀವಲ್ಲ ಹಂಗೆ. ಏನೋ ಅವ್ನು ಕಲ್ಗೋಗ್ಬಿಟ್ರೆ ಹುಡುಕಿ ಹೊಡೆದ್ರೆ ಒಂದ್ಸಿ ಕೈ ಆಡ್ತಾನೆ ನಮ್ಗೆ. ಅದೇ ಜಕ್ಕ ಮನಸ್ತಿ ಹೇಳಿದ್ರಲ್ವಾ, ತಲೆ ಮೇಲೆ ಹಿಡ್ಕೊಂಡಿದ್ದಂತೆ ಅವ್ರು ಕರಡಿನ ಹುಡ್ತಾರೆ. ನನ್ಗೆ ಗೊತ್ತಿಲ್ಲ ಅವ್ರ ಮೆಸೇಜ್ ನನಗೆ ಹೇಳುವಂತ ಹುಡುಕ್ತಾ ಇದ್ದೀನಮ್ಮ ನೋಡ್ರಿ ಮೇಲೆ ತಲೆ ಮೇಲೆ ಇತ್ತು. ಹಂಗೆ ನಾವು ಅಲ್ಲೋಗಿ ಹುಡುಕ್ತೀವ ಇಲ್ಲ ತಾನೆ, ಮೊದಲೇ ರೆಡಿ ಆಗಿದ್ವಿ. ಅದನ್ನ ನಾವು ಚೆನ್ನಾಗಿ ತಿಳ್ಕೊಳ್ಬೇಕು. ದೇವರು ನಮಗೆ ಆ ಹೋರಾಟದಲ್ಲಿ ಆ ಜಯದಲ್ಲಿ ನಿಲ್ಲೋದಕ್ಕೆ ಬೇಕಾದ ಆಯುಧಗಳನ್ನ ಕೊಟ್ಟಿದ್ದಾನೆ. ಅದೇ ಸರ್ವಾಯುಧಗಳು. ಆ ಆಯುಧಗಳು ಯಾವುದು ಅಂತ ನೋಡುವುದಾದ್ರೆ, ಆ ಆಯುಧಗಳು ನೋಡಿದ್ರೆ ಪ್ರಿಯ ಎರಡಕ್ಕೂ ಉಪಯೋಗಿಸುವಂಥದ್ದು, ಡಿಫೆನ್ಸ್ಗೆ ಅಫೆನ್ಸ್ಗೆ. ಅಂದ್ರೆ ನಾನು ಕಾಯ್ಕೊಳ್ಳೋದಕ್ಕೂ ಉಪಯೋಗಿಸ್ಕೊಳ್ತೀವಿ, ಸೈತಾನ ವಿರುದ್ಧ ಹೋರಾಟ ಮಾಡೋದಕ್ಕೂ ಉಪಯೋಗಿಸ್ಕೊಳ್ತೀವಿ. ಹಾಲೆಲೂಯಾ. ನಾವು ನಮ್ಮನ್ನು ಕಾಯ್ಕೊಳ್ಳೋಕೆ ಅನೇಕ ಸಾರಿ ನಾವು ಯೋಚನೆ ಮಾಡ್ತೀವಿ. ಕೇಳಿಸ್ಕೊಳ್ಳಿ ಚೆನ್ನಾಗಿ, ವಿಶ್ವಾಸಿ ಆದವರು ನಾವು ಭಯ ಸೈತಾನ ವಿರುದ್ಧವಾಗಿ ಓಟ ಮಾಡಕ್ ಹೋಗೋದಿಲ್ಲ. ನಾವು ನಮಗೆ ಕಾಯ್ಕೊಂಡ್ಬಿಡ್ತೀವಿ. ಏಸಪ್ಪ ನೀನ್ ಹತ್ತಿರ ನನ್ನ ಮುಚ್ಚಿ ಮಾಡ್ಕೊಂಡು, ಏಸಪ್ಪ ನನ್ನ ಮುಂದೆ ಇರು ಹಂಗಂತೀವಿ ಅಷ್ಟೇ. ಸೈತಾನಿಗೆ ವಿರುದ್ಧವಾಗಿ ಓಟ ಮಾಡೋಣ. ನಾವು ವಿರುದ್ಧವಾಗಿ ಓಟ ಮಾಡ್ಬೇಕಂದ್ರೆ ಏನ್ ಬೇಕು? ನಮ್ಗೆ ಗಟ್ಸ್ ಬೇಕು, ಕರೇಜ್ ಬೇಕು, ಧೈರ್ಯ ಬೇಕು ತಾನೇ. ಧೈರ್ಯವಾಗಿ ಯೇಸುವಿನ ನಾಮದಲ್ಲಿ ಸೈತಾನ ಒಟ್ಟು ಹೋಗು ಅಂತ ಹೇಳ್ಬೇಕು. ಅದು ನಾವೆಲ್ಲ ಹೇಳ್ತೀವಿ, ನನಗೆ ಕಾಯ್ಕೊಳ್ಳಿ, ನಿನ್ನ ಹತ್ರ ಮುಚ್ಚು ಮರೆ ಮಾಡಿ. ಅದೇ ಡಿಫೆನ್ಸ್ ಅಂಡ್ ಅಫೆನ್ಸ್. ಒಂದು ಉದಾಹರಣೆ ಹೇಳ್ತಾ ಇದೀನಿ. ಡಿಫೆನ್ಸ್ ಅಂದ್ರೆ ನಾನು ಕಾಯ್ಕೊಳ್ಳೋದು, ಅಫೆನ್ಸ್ ಅಂದ್ರೆ ನಾವು ಅಲ್ಲಿ ಓಟ ಮಾಡುವಂಥದ್ದು. ಆ ಓಟ ಮಾಡೋದಕ್ಕೆ ಬೇಕಾದ ಆಯುಧಗಳನ್ನ ಒಂದೊಂದೇ ನೋಡೋಣ. ಮೊದಲನೇದಾಗಿ ಏನ್ ನೋಡ್ತೀವಿ? ನಂಬಿಕೆ. ಎಲ್ಲಿ ಹೇಳಿ? ಗಲೇಷನ್ಸ್ ಚಾಪ್ಟರ್ 2 verse 20. ಗಲಾತ್ಯರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯದಲ್ಲಿ 20ನೇ ವಚನ ಈ ರೀತಿಯಾಗಿ ಹೇಳ್ತಾರೆ, ಈಗ ಶರೀರದಲ್ಲಿರುವ ನಾನು ಜೀವಿಸುವುದು ಹೇಗೆಂದರೆ ದೇವಕುಮಾರನ ಮೇಣ ನಂಬಿಕೆಯಲ್ಲಿಯೇ. ಆತ ನನ್ನನ್ನು ಪ್ರೀತಿ ನನಗೋಸ್ಕರ ಒಪ್ಪಿಸಿ ಬಿಟ್ಟನು. ಯಾರಿಗಲ್ಲ ಯೇಸು ಕ್ರಿಸ್ತನ ಮೇಲೆ ನಂಬಿಕೆ ಇದೆ? ತಪ್ಪಾದ ಕ್ವಶನ್ ಅಲ್ವಾ ಇದು? ತಪ್ಪಾದ ಕ್ವಶನ್. ತಪ್ಪಾದ ವ್ಯಕ್ತಿ ಅಂತ ಕೇಳ್ತಾ ಇದ್ದೀನಿ, ಸರಿಯಾದ ವ್ಯಕ್ತಿ ಅಂತ ಕೇಳ್ತಾ ಇದ್ದೀನಿ ಅಲ್ವಾ? ನೀವೆಲ್ಲ ವಿಶ್ವಾಸಿಗಳು, ವಿಶ್ವಾಸ ಇದೆ ಅಂತ ಕೇಳ್ಬೇಕು. ಆದರೆ ಈ ನಂಬಿಕೆ ಅನ್ನುವಂಥದ್ದು ಪ್ರತಿದಿನ ಇರುವಂತಹ ನಂಬಿಕೆ. ನಾವು ರಕ್ಷಣೆಗೆ ಬಂದಲ್ಲ ಒಂದು 25 ವರ್ಷಕ್ಕೆ ಮುಂಚೆ, ಅವಾಗಿಂತ ನಂಬಿಕೆ ಎಲ್ಲ ಹೇಳ್ತಾ ಇರೋದು. ಇಲ್ಲಿ ಪೌಲನು ದೇವರ ಆತ್ಮನು ಪೌಲನ ಮೂಲಕ ಮಾತಾಡ್ತಾ ಇರುವಂತ ಈ ನಂಬಿಕೆ, ಇಟ್ಸ್ ನಾಟ್ ದ ಸೇವಿಂಗ್ ಫೇತ್, ನನ್ನ ರಕ್ಷಿಸಿದಂತ ನಂಬಿಕೆ ಅಲ್ಲ, ಪ್ರತಿದಿನ ಬೇಕಾಗಿರುವಂತ ನಂಬಿಕೆ. ಹಾಲೆಲೂಯಾ. ಎವ್ರಿ ಡೇ ನಮಗೆ ನಂಬಿಕೆ ಬೇಕು. ಪ್ರತಿದಿನ ನಂಬಿಕೆ ಬೇಕು. ನಿನ್ನೆ ನಂಬಿಕೆ ಇವತ್ತು ಸಾಲದು. ಇವತ್ತು ನಂಬಿಕೆ ನನಗೆ ಬೇಕೇ ಬೇಕು. ಯಾಕಂದ್ರೆ ನಿನ್ನೆ ಇದ್ದಂತ ಒಂದು ಸವಾಲು ಇವತ್ತು ನಮ್ಗೆ ಇರಲ್ಲ. ನೆನ್ನೆ ಹೋರಾಟ ಇವತ್ತು ಇರಲ್ಲ. ಇರುತ್ತೇನ್ರಿ? ನಾಟ್ ಸೇಮ್. ಇಟ್ಸ್ ಡಿಫ್ರೆಂಟ್. ಅದಿಲ್ಲದೆ ನಾವು ಈಗ ಜೀವನ ಮಾಡ್ತಾ ಇರುವಂತ ಒಂದು ಕಾಲ ತುಂಬಾ ಡಿಫ್ರೆಂಟ್ ಆಗಿರುವಂತ ಕಾಲಗಳು. ಆಯ್ತಾ, ನಮ್ಮ ಹೋರಾಟಗಳು ಡಿಫ್ರೆಂಟ್ ಆಗಿರ್ತದೆ. ನೆನ್ನೆ ನಮ್ಮ ಗಂಡಿಂದ ಬಂದ ಹೋರಾಟ, ಇವತ್ತು ನನ್ನ ಮಕ್ಕಳಿಂದ ಬರ್ತಾ ಇರೋದು ಹೋರಾಟ. ಆ ಗಂಡಿಂದ ಬರದ ಹೋರಾಟ ಅದು ನಮಗೆ ಸುಲಭವಾಗಿರ್ಬಹುದು, ಆದ್ರೆ ಇವತ್ತು ನಮ್ಮ ಮಗಳಿಂದ ಬರ್ತಾ ಇರೋ ಹೋರಾಟ ಕಷ್ಟವಾದದ್ದು. ಅವಾಗ ನಂಬಿಕೆ ಏನಾಗಿರ್ಬೇಕು? ಹೆಚ್ಚಾಗಿರ್ಬೇಕು. ಯಾರ ಮೇಲೆ ನಂಬಿಕೆ ಇರಬೇಕು? ಏಸಪ್ಪ ಮೇಲೆ ನಂಬಿಕೆ ಇರಬೇಕು. ಏಸಪ್ಪ ಕೊಟ್ಟಂತ ವಾಕ್ಯದ ಮೇಲೆ ನಂಬಿಕೆ ಇರಬೇಕು. ಎಷ್ಟು ಜನ ನೀವು ನಂಬ್ತೀರಾ? ಏಸು ಕ್ರಿಸ್ತನ ವಾಕ್ಯ ಕೊಟ್ಟಿದ್ದಾನೆ ಅಂದ್ರೆ ಆತ ನೆರವೇರಿಸ್ತಾನೆ.
ಪ್ರಾಮಿಸ್ ಕೀಪಿಂಗ್ ಗಾಡ್ ಅಲ್ವಾ. ದೇವರು ಮಾತನಾಡಿದ ಅಂದ್ರೆ ಮಾಡೇ ಮಾಡ್ತಾನೆ. ಭೂಮಿ ಆಕಾಶ ಅರ್ಧೋದ್ರು ಕೂಡ ಮಾಡ್ತಾನೆ. ಯಾರು ಮಾಡ್ತಾನೆ ಅಂತಾರೆ? ಭೂಮಿ ಅರ್ಧೋದ್ಮೇಲೆ ನಮಗೆ ಮಾಡ್ತಾನೆ. ಆತನು ಕೈ ಬಿಡದೆ ನಡೆಸುವ ಆತನಾಗಿದ್ದಾನೆ. ಆತನು ವಾಗ್ದಾನ ಕೊಟ್ಟಿದ್ದಾನೆ, ವಾಗ್ದಾನ ನೆರವೇರಿಸ್ತಾನೆ. ಎರಡನೇದ ಅಲ್ಲಿ ಒಂದಿದೆ, ಹೆಲ್ಮೆಟ್ ಅಂತಿದೆ ಅಲ್ವಾ, ಕಾಣ್ತಾ ಇದಕ್ಕೆ ಶಿರಸ್ನಾನ. ನಾವು ಹಾಕುವಂತ ಹೆಲ್ಮೆಟ್ ಅಲ್ಲ ಅದು. ವಿಷಯ ಹೆಲ್ಮೆಟ್ ಏನಾಗ್ತಿದೆ ಹೇಳಿ? ಯಾಕೆ ಹೆಲ್ಮೆಟ್ ನ ಯಾವ್ದು ಪ್ರೊಟೆಕ್ಷನ್ ಆಗ್ಬೇಕು ಅಂತ? ಯಾಕೆ ತಲೆ ಪ್ರೊಟೆಕ್ಟ್ ಆಗ್ಬೇಕು. ಯಾಕಂದ್ರೆ ತಲೆ ಜಾಸ್ತಿ ಹೇಗ್ ಬಿದ್ರೇನೆ, ಇವಾಗ ನವೀನ್ ಬಿದ್ದರೆ ತಲೆಗೆ ಏಟೆ. ನಾನು ಬೆಳಿಗ್ಗೆ ಹೇಳಿದಾಗ ಟೈಟಸ್ ಹೇಳ್ತಾ ಇದ್ದ, ಸ್ಕಲ್ಲಲ್ಲಿ ಫ್ರಾಕ್ಚರ್ ಆಗಿದೆ ಅಂತ. ಅದಕ್ಕೆ ಪ್ರಿಯರೇ, ನಾವು ಏನಕ್ಕೋಸ್ಕರ ನಾವು ಹಾಕೋತೀವನ್ನ ತಲೆನ ಕಾಪಾಡಕ್ಕೆ. ತಲೆ ಅದು ಏಟ್ ಬಿದ್ರೆ ತುಂಬಾ ಆಪತ್ತಾಗಿ ಹೋಗುವಂಥದ್ದು, ಅಪಾಯವಾಗುವಂಥದ್ದು. ಕಾಲ್ ಕೈ ಪರವಾಗಿಲ್ಲ, ಅದಕ್ಕೋಸ್ಕರ ತಲೆ ಹಾಕೋ. ಇಲ್ಲಿ ಹೆಲ್ಮೆಟ್ ಅಂತ ಹೇಳ್ಬೇಕಾದ್ರೆ ಆತ್ಮಿಕವಾಗಿ ನೋಡುವುದು ಶಿರಸ್ತ್ರ ನೋಡ್ತೀವಿ. ಪರಿಶುದ್ಧಾತ್ಮಕ್ಕೆ ನಮ್ಮನ್ನ ಒಪ್ಪಿಸಿಕೊಟ್ಟು ಪರಿಶುದ್ಧಾತ್ಮ ನಮ್ಮನ್ನ ಕಂಟ್ರೋಲ್ ಮಾಡುವಂಥದ್ದು. ಅದಕ್ಕೆ ದೇವರಾತ್ಮ ಹೇಳ್ತಾರಲ್ಲ ದೇವ ವಾಕ್ಯದಲ್ಲಿ, ಸಭೆಗೆ ಯಾರು ಶಿರಸ್ಸಾಗಿದಾರಂತೆ? ಶಿರಸ್ಸನ್ನ, ನಾವು ಮೈಂಡ್ ಅನ್ನ ಕಂಟ್ರೋಲ್ ಮಾಡೋದಕ್ಕೆ ನಾವು ದೇವರಾತ್ಮಕ್ಕೆ ಒಪ್ಪಿಸ್ಕೊಡ್ಬೇಕು. ಅದು ಶಿರಸ್ನಾನವಾಗಿರ್ಬೇಕು. ಪರಿಶುದ್ಧಾತ್ಮ ನಮ್ಮನ್ನ ಒಪ್ಪಿಸಿಕೊಡ್ಬೇಕು ಪ್ರಿಯರೇ. ಆ ಒಂದು ಪರಿಶುದ್ಧಾತ್ಮ ನಮ್ಮ ಮೈಂಡ್ ಅನ್ನ ಕಂಟ್ರೋಲ್ ಮಾಡ್ತಾ ಇರ್ಬೇಕು. ನಿಮ್ಮ ಮೈಂಡ್ ಅನ್ನ ನೀವೇ ಕಂಟ್ರೋಲ್ ಮಾಡಕ್ ನೋಡ್ಬೇಡಿ, ಸೈತಾನ್ಗೆ ಒಪ್ಪಿಸ್ಕೊಡ್ಬೇಡಿ. ಯಾವಾಗ್ಲೂ ಪರಿಶುದ್ಧಾತ್ಮ ನಮ್ಮ ಮೈಂಡ್ ಅನ್ನ ಕಂಟ್ರೋಲ್ ಮಾಡ್ತಾ ಇದ್ರೆ ನಾವು ಸರಿಯಾದ ಡಿಸಿಷನ್ ತೆಗೆದುಕೊಳ್ತೇವೆ. ಹಾಲೆಲೂಯಾ. ದೇವರು ಮೆಚ್ಚುಗೆ ಆಗುವಂತ ಒಂದು ಜೀವಿತವನ್ನು ನಡೆಸೋದಕ್ಕೆ ನಾವು ನಿರ್ಧಾರ ಮಾಡ್ತಾ ಇರ್ತೀವಿ. ಇಲ್ಲಿ ನಾವು ನೋಡುವಂತ ಎಲ್ಲ ಆ ಒಂದು ಸರ್ವಾಯುಧಗಳು ಅಥವಾ ಆರ್ಮರ್ ಆಫ್ ಗಾಡ್ ನ ನಾವು ಯೇಸು ಕ್ರಿಸ್ತನಲ್ಲಿ ನೋಡುವವರಾಗಿದ್ದೇವೆ. ಇಟ್ ಹ್ಯಾಸ್ ಪಿಕ್ಚರೈಸ್ಡ್ ಇನ್ ಜೀಸಸ್ ಕ್ರೈಸ್ಟ್. ಯೇಸು ಕ್ರಿಸ್ತನಲ್ಲಿ ಅದು ಚಿತ್ರಣವಾಗಿದೆ. ಮೊದಲನೇದಾಗಿ, ಮೂರನೇದಾಗಿ ನೋಡುವುದಾದ್ರೆ ಸತ್ಯದ ಕುರಿತಾಗಿ ಮಾತಾಡ್ತದೆ ಅಲ್ವಾ. ನೀವು ಓದ್ರಲ್ಲ ಒಂದ್ಸಗೆ ಏನ್ ಹೇಳ್ತಿರೋದು? ಸತ್ಯವೆಂಬ ನಡುಕಟ್ಟನ್ನು. ಸತ್ಯ ಇದೆಯಾ ಅಲ್ಲಿ? ಆಮೇಲೆ ನೀತಿ ಇದೆಯಾ? ಸಮಾಧಾನ ಇದೆಯಾ? ಕಾಟನ್ರಿ ನಂಬಿಕೆ ಇದೆಯಾ? ಆಮೇಲೆ ಇದೆಯಾ? ನೆಕ್ಸ್ಟ್ ರಕ್ಷಣೆ ಇದೆಯಾ? ವಾಕ್ಯ ಇದೆಯಾ? ಅದನ್ನೇ ನೋಡಕ್ ಹೋಗ್ತೀವಿ. ಓಕೆನಾ? ಸತ್ಯ ಅನ್ನೋದು ಯಾರಾಗಿದ್ದಾನೆ? ಯೋಹಾನ 14:6 ಹೇಳ್ತದೆ, ಐ ಆಮ್ ದ ವೇ, ದ ಟ್ರೂತ್ ಅಂಡ್ ದ ಲೈಫ್. ಯೇಸು ಕ್ರಿಸ್ತನೇ ಮಾರ್ಗವು ಸತ್ಯವು ಜೀವವೂ ಆಗಿದ್ದಾನೆ. ನೀತಿ ಅಂತ ಹೇಳ್ಬೇಕಾದ್ರೆ 2 ಕೊರಿಂಥ 5:21 ಯಾವ್ದು ಓದಿ. ಇಟ್ಸ್ ರೈಚಸ್ನೆಸ್ ಅಂತ ನೋಡ್ಬೋಲ್ಲ ನಾವಲ್ಲಿ. 2 ಕೊರಿಂಥ 5:21. 2 Corinthians 5:21. ನಾವು ಆತನಲ್ಲಿ ದೇವರಿಗೆ ಸಮರ್ಪಕವಾದ ನೀತಿ ಸ್ವರೂಪಿಗಳಾಗುವಂತೆ ದೇವರು ಪಾಪ ಜ್ಞಾನವಿಲ್ಲದ ಆತನನ್ನು ನಮಗೋಸ್ಕರ ಪಾಪ ಸ್ವರೂಪಿಯಾಗ ಮಾಡಿದನು. ಆತನ ಏನ್ ಮಾಡಿದ ಅಂದ್ರೆ ನೀತಿ ಸ್ವರೂಪರಾಗಿ ಮಾಡಿದ್ದಾನೆ. ಆತನೇ ನೀತಿ ಸ್ವರೂಪಿಯಾಗಿದ್ದಾನೆ. ನಮ್ಮನ್ನ ಪಾಪದಲ್ಲಿದ್ದಂತ ನಮ್ಮನ್ನ ಆತನು ನೀತಿಯಾಗಿ ಮಾರ್ಪಡಿಸಿದ್ದಾನೆ. ಅಂದ್ರೆ ಯೇಸು ಕ್ರಿಸ್ತನೇ ನೀತಿಯಾಗಿದ್ದಾನೆ. ಎಫೆಸ 7:14 ಹೋದ 4ನೇದಾಗ ಏನ್ ನೋಡ್ತೀವಿ? ನಿಮ್ಮನ್ನು ನಮ್ಮನ್ನು ಒಂದು ಮಾಡಿದವನಾದ ಆತನೇ ನಮಗೆ ಸಮಾಧಾನ ಕರ್ತೃವಾಗಿದ್ದಾನೆ. ಈಸ್ ಅ ಪ್ರಿನ್ಸ್ ಆಫ್ ಪೀಸ್ ಅಲ್ವಾ. ಆತನೇ ಸಮಾಧಾನ ಆಗಿದ್ದಾನೆ. ಈ ಆರ್ಮರ್ ಆಫ್ ಗಾಡ್, ಸಾರಿ, ಈ ಒಂದು ಸರ್ವಾಯುಧಗಳು ಯೇಸು ಕ್ರಿಸ್ತನಲ್ಲಿ ಚಿತ್ರಣವಾಗಿದೆ ಅಂತ ಹೇಳ್ತಲ್ಲ. ಯೇಸು ಕ್ರಿಸ್ತನೇ ಆಗಿದ್ದಾನೆ ಅಂತ ಹೇಳಲಿಕ್ಕೆ ನಾನು ಯೋಚನೆಗೆ ಓದಿಸ್ತಾ ಇದ್ದೀನಿ. ಆತನ ಮೊದಲೇನಾಗಿದ್ದಾನೆ? ಸತ್ಯವಾಗಿದ್ದಾನೆ, ನೀತಿಯಾಗಿದ್ದಾನೆ, ಸಮಾಧಾನವಾಗಿದ್ದಾನೆ. ನಂತರ ಲೂಕ 2:30. ಲೂಕ 2:30 ಓದು. Luke chapter 2 verse 30. ನೀನು ನೇಮಿಸಿರುವ ರಕ್ಷಕನನ್ನು ನಾನು ಕಣ್ಣಾರೆ ಕಂಡೆನು. ಈ ಒಂದು ವಚನದ ಹಿನ್ನೆಲೆ ನೋಡುವುದಾದ್ರೆ, ಆ ಕಾಂಟೆಕ್ಸ್ಟ್ ನೋಡುವುದಾದ್ರೆ, ಅಲ್ಲಿ ಸಿಮಿಯೋನನ್ನು ಯೇಸು ಕ್ರಿಸ್ತನನ್ನ ತಾಯಿ ಹೇಳ್ಕೊಂಡ್ ಬಂದಾಗ ದೇವಾಲಯಕ್ಕೆ ಆತನ ಹೇಳ್ತಾನೆ, ರಕ್ಷಕನನ್ನ ಕಂಡೆನು. ಅಂದ್ರೆ ಸ್ಯಾಲ್ವೇಷನ್ ಈ ಹಿಮ್ಸೆಲ್ಫ್, ಆತನೇ ರಕ್ಷಕನಾಗಿದ್ದಾನೆ, ರಕ್ಷಣೆ ಆಗಿದ್ದಾನೆ. ಕೊನೆಯದಾಗಿ ಯೋಹಾನ 1:1.
ಯೋಹಾನ 1:14 ಹೇಳು ಓದಿ. ಯೋಹಾನ 1:1, ಯೋಹಾನ 1:14. ಜಾನ್ ಚಾಪ್ಟರ್ 1 verse 1, ಜಾನ್ ಚಾಪ್ಟರ್ 1 verse 14. ಆದಿಯಲ್ಲಿ ವಾಕ್ಯವಿತ್ತು, ಆ ವಾಕ್ಯವು ದೇವರ ಬಳಿಯಲ್ಲಿತ್ತು, ಆ ವಾಕ್ಯವು ದೇವರಾಗಿತ್ತು. ಜಾನ್ 1:14. ಆ ವಾಕ್ಯವೆಂಬಾತನು ನರಾವತಾರ ಎತ್ತಿ ನಮ್ಮ ಮಧ್ಯದಲ್ಲಿ ವಾಸ ಮಾಡಿದನು. ನಾವು ಆತನ ಮಹಿಮೆಯನ್ನು ನೋಡಿದೆವು. ಆ ಮಹಿಮೆಯು ತಂದೆಯ ಬಳಿಯಿಂದ ಬಂದ ಒಬ್ಬನೇ ಮಗನಿಗೆ ಇರತಕ್ಕ ಮಹಿಮೆಯು ಆತನು ಕೃಪೆಯಿಂದಲೂ ಸತ್ಯದಿಂದಲೂ ತುಂಬಿದವನಾಗಿದ್ದನು. ಆತನೇ ವಾಕ್ಯವಾಗಿದ್ದಾನೆ. ವಾಕ್ಯವೆಂಬ ಕತ್ತಿ ಅಂತಿದಲ್ಲ ಅಲ್ಲಿ. ಈ ಎಲ್ಲದಕ್ಕೂ ನಾವೆಲ್ಲವನ್ನ ಯಾರು ನೋಡ್ತೀವಿ? ಯೇಸು ಕ್ರಿಸ್ತನ ನೋಡಿ. ಅಂದ್ರೆ ಸರ್ವಾಯುಧಗಳು ನಾವು ಧರಿಸ್ಕೋಬೇಕಂದ್ರೆ ನಾವು ಯಾರು ಧರಿಸ್ಕೊಳ್ಬೇಕು? ನಮ್ಮ ಜೀವಿತದಲ್ಲಿ ಯೇಸು ಕ್ರಿಸ್ತ ಎಷ್ಟು ಹೆಚ್ಚಾಗಿ ತುಂಬಿರುತ್ತಾನೋ ಅಷ್ಟು ಹೆಚ್ಚಾಗಿ ನಾವು ನಮ್ಮ ವೈರಿಯ ವಿರುದ್ಧವಾಗಿ ನಿಲ್ತೀವಿ ಪ್ರಿಯರೇ. ಹಲ್ಲೆಲೂಯಾ. ನಾವು ವೈರ್ಯ ಅಂತ ಸೈತಾನಿಗೆ ಯಾವಾಗ್ಲೂ ಭಯ ಪಡಲ್ಲ. ಬೆಳಿಗ್ಗೆ ಮಾತ್ರ, ರಾತ್ರಿ ಭಯ ಪಡಲ್ಲ, 12 ಗಂಟೆಗೆ ಭಯ ಪಡಲ್ಲ ಅಲ್ವಾ? ಕತ್ಲೆಲ್ಲೂ ಭಯ ಪಡಲ್ಲ, ಬೆಳಕಲ್ಲೂ ಭಯ ಪಡಲ್ಲ. ಯಾಕಂದ್ರೆ ಯೇಸು ಕ್ರಿಸ್ತ ನಾವು ಎಷ್ಟು ಹೆಚ್ಚಾಗಿರ್ತೀವೋ ಅಷ್ಟು ಹೆಚ್ಚಾಗಿ ನಾವು ವೈರ್ಯ ಎದುರಿಸ್ತೇವೆ. ಯಾಕಂದ್ರೆ ಯೇಸು ಕ್ರಿಸ್ತನ ಈ ಲೋಕದಲ್ಲಿ ಸೈತಾನ ಈ ಲೋಕದಲ್ಲಿ ಯಾರಿಗೂ ಭಯಪಡಲ್ರಿ. ಅವನು ಎಷ್ಟೇ ದೊಡ್ಡ ವ್ಯಕ್ತಿ ಆಗಲಿ, ಓಕೆ, ನಾವು ಎಷ್ಟೇ ಚಿಕ್ಕ ವ್ಯಕ್ತಿ ಆಗಲಿ, ಏನೇ ಆಗಿರ್ಲಿ, ಅವನು ಯಾರೇ ಆಗಿದ್ರು ಅವನು ಭಯ ಪಡಲ್ಲ. ಭಯ ಪಡೋದು ನಾನು ಏಸಪ್ಪನ ಒಬ್ಬರು ಮಾತಾಡ, ಏಸಪ್ಪನ ನಾಮಕ್ಕೆ, ಏಸಪ್ಪನ ರಕ್ತಕ್ಕೆ ಆತನು ಭಯ ಪಡೋದು. ಅವಾಗ ನಾವು ನನ್ನ ಏಸಪ್ಪನ ಎಷ್ಟು ಹೆಚ್ಚಾಗಿ ನಾವು ತೆಗೆದುಕೊಳ್ತೀವೋ, ಸರ್ವಾಯುಧಗಳು ನಡೆಸ್ಕೊಳ್ತೀವೋ ಅಷ್ಟು ಹೆಚ್ಚಾಗಿ ನಾವು ಸೈತಾನ ವಿರುದ್ಧವಾಗಿ ನಿಲ್ತಿರ್ತೀವಿ. ಸೈತಾನ ವಿರುದ್ಧವಾಗಿ ನಾವು ಹೋರಾಟ ಮಾಡ್ತೀವಿ. ಸೈತಾನ ವಿರುದ್ಧವಾಗಿ ನಾವು ನಿಂತು ದೇವರ ಕೊಟ್ಟದ ಜಯದಲ್ಲಿ ಮುಂದುವರಿಸಿಕೊಂಡು ಹೋಗ್ತಾ ಇರ್ತೀವಿ. ಹಲ್ಲೆಲೂಯಾ. ಈಗ ನಾವೆಲ್ಲರೂ ಕಣ್ಣು ಮುಚ್ಚಿಕೊಳ್ಳೋಣ. ಎಫೆಸ 6:10-24 ದೇವರ ಆತ್ಮ ನಮ್ಮೊಂದಿಗೆ ಮಾತನಾಡುವಂತೆ. ನಾವು ನಮ್ಮ ಜೀವಿತಗಳು ಏನಾಗಿದೆ? ಯುದ್ಧ ಭೂಮಿಯಾಗಿದೆ. ಅದರ ನಮಗೆ 3 ವೈರಿಗಳಿದ್ದಾರೆ: ಲೋಕ, ಶರೀರ ಮತ್ತು ಸೈತಾನ. ಈ 3 ಗೆಲ್ಲಬೇಕಂದ್ರೆ ನಮಗೆ ದೇವರು ಹೇಳ್ತಾ ಇರುವಂತ 4 ಕಾರ್ಯಗಳು ಅರ್ಥ ಮಾಡ್ಕೋಬೇಕಾಗಿದೆ. 2 ನೋಡಿದ್ದೇವೆ. ಮೊದಲನೇದಾಗಿ ನಮ್ಮ ವೈರಿ ಯಾರಾಗಿದ್ದಾನೆ, ವೈರಿ ಎಂತವನಿಂದ ಅರ್ಥ ಮಾಡ್ಕೊಳ್ಬೇಕು. ಆತನು ನಮಗೆ ದೂರುಗಾರನಾಗಿದ್ದಾನೆ, ನಮ್ಮನ್ನು ಶೋಧಿಸುವ ಆತನಾಗಿದ್ದಾನೆ, ನಮ್ಮನ್ನು ಆತನು ಸಾಯಿಸುವಂತವನು, ಮತ್ತೆ ಆತನು ಕೊಲೆಗಾರನು, ಮತ್ತೆ ಆತನು ಸುಳ್ಳುಗಾರನಾಗಿದ್ದಾನೆ. ಅದೇ ರೀತಿಯಾಗಿ ಆತನು ಗರ್ಜಿಸುವ ಸಿಂಹೋಪಾದಿಯಲ್ಲಿ ತಿರುಗ್ತಾ ಇದ್ದಾನೆ. ಆ ಒಂದು ಯುದ್ಧ ಮಾಡ್ಬೇಕಾದ್ರೆ ದೇವರು ನಮಗೆ ಕೊಟ್ಟುವಂತ ಆಯುಧಗಳನ್ನ ನಾವು ತಿಳಿದುಕೊಳ್ಬೇಕು. ಸೈತಾನಿಗೆ ವಿರುದ್ಧವಾಗಿ, ನಮ್ಮ ಎನಿಮಿಗೆ ವಿರುದ್ಧವಾಗಿ ನಿಲ್ಬೇಕಾದ್ರೆ ನಮ್ಗೆ ಬೇಕಾಗಿರುವಂತಹ ಆಯುಧಗಳನ್ನ ನಾವು ನೋಡಿದ್ದೇವೆ ಪ್ರಿಯರೇ. ನಂಬಿಕೆ, ನಮ್ಮ ಒಂದು ಮನಸ್ಸನ್ನ ಪರಿಶುದ್ಧಾತ್ಮ ಕೊಡುವಂಥದ್ದು, ಸತ್ಯ, ನೀತಿ, ಸಮಾಧಾನ, ರಕ್ಷಣೆ, ದೇವರ ವಾಕ್ಯ, ಇವೆಲ್ಲವೂ ಯೇಸು ಕ್ರಿಸ್ತನಲ್ಲಿದೆ. ಆದರೆ ನಾವು ಎಷ್ಟು ಹೆಚ್ಚಾಗಿ ಯೇಸು ಕ್ರಿಸ್ತ ನಾವು ಅಂಗೀಕರಿಸಿಕೊಂಡು ಯೇಸು ಕ್ರಿಸ್ತನ ನಾವು ಒಪ್ಪಿಸಿಕೊಡುತ್ತೇವೋ ಅಷ್ಟು ಹೆಚ್ಚಾಗಿ ನಾವು ವೈರಿಯ ವಿರುದ್ಧವಾಗಿ ನಿಲ್ತೀವಿ. ನಾವು ನಮ್ಮನ್ನು ಒಪ್ಪಿಸಿಕೊಡೋಣ. ಯೇಸಪ್ಪ, ಈ ವಾಕ್ಯಾನುಸಾರವಾಗಿ ನಮ್ಮ ಜೀವಿತದಲ್ಲಿ ಕಾರ್ಯ ಮಾಡಿ. ಸ್ತೋತ್ರ ದೇವ. ಅಂಧಕಾರ ಭಾಗವನ್ನೆಲ್ಲ
ರಕ್ಷಕನೇ, ಒಳ್ಳೆಯವನೇ ಅಪ್ಪ, ವಾಕ್ಯದ ಮೂಲಕವಾಗಿ ನಮ್ಮೊಂದಿಗೆ ಮಾತನಾಡಿ ಸ್ತೋತ್ರ ಕರ್ತ. ಹೌದು ರಾಜ, ನೀವು ಕೊಟ್ಟಿರುವಂತ ಆ ಒಂದು ವಿಕ್ಟ್ರಿಯಲ್ಲಿ ಆ ಧೈರ್ಯ ನಾವು ನಿಂತು ಅಪ್ಪ ನಿನ್ನ ಒಂದು ಕರ್ತನೆ ಹೌದು ರಾಜ, ಮಕ್ಕಳಾಗಿ ಈ ಲೋಕದಲ್ಲಿ ಜೀವಿಸಬೇಕಾಗಿದೆ ಅಪ್ಪ. ಅಪ್ಪ ರಾಜ, ನಾವು ನಿನ್ನೆ ಬಂದು ಸೇರಿಕೊಳ್ಳುವವರೆಗೂ ಕರ್ತನೆ ನಾವು ನೀವು ಕೊಟ್ಟಿರುವಂತಹ ಜಯದಲ್ಲಿ ಮುಂದುವರಿಸಿಕೊಂಡು ಹೋಗುವಂತೆ ಪ್ರತಿಯೊಬ್ಬರನ್ನು ಆಶೀರ್ವದಿಸು, ಬಲಪಡಿಸು ರಾಜ. ಅಪ್ಪ ನಿಮ್ಮ ಒಂದು ಕೃಪೆ, ನಿನ್ನ ಒಂದು ಪರಿಶುದ್ಧಾತ್ಮ ಸಹಾಯ ನಮಗೆ ಸದಾಕಾಲ ಒದಗಿಸಿಕೊಡು, ಬಲಪಡಿಸಿ ನಡೆಸಿಕೊಡು. ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥನೆ, ಒಳ್ಳೆಯ ಪುಟ್ಟನೆ. ನನ್ನ ಮನವೇ ಕೊಂಡಾಡು, ನನ್ನ ಸನ್ನಿಧಿಗಳೇ ನನ್ನ ಮನವೇ ನಮ್ಮ ಕರ್ತಾದ ಯೇಸು ಕ್ರಿಸ್ತನ ಕೃಪೆಯು, ತಾಯಿ ದೇವರ ಪ್ರೀತಿಯು, ಪರಿಶುದ್ಧಾತ್ಮ ಅನ್ಯೋನ್ಯತೆಯು, ಸಹವಾಸವು, ಸಹಾಯವು ಸದಾಕಾಲ ನಮ್ಮೆಲ್ಲರೊಂದಿಗೆ ಇರಲಿ. Praise the Lord. Let Jesus give victory throughout your life.